ಚಾರಿಸೆ ರಂಬೆ ಅವರಲ್ಲಿ ಯಾವಯ್ಯೇ ರಂಬೆ ನಿನ್ನ ಮಗಳ ಮದುವೆಯೋ. ನಾನು ಆ ದಿವಸ ಹೇಳಿದ್ದೆ ನೋಡಿ, ಪಾಂಡವ್ರು ಬಡವರು, ಕೈಲೋರು ದೊಡ್ಡವರು ಅಂದ್ಕೊಂಡೆ. ಅದು ಕೇಳಿ ಮಣ್ಣೊಳಗೆ ಆಗ್ತಿದ್ರು, ಭೂಮಿ ಒಳಗೆ ಈ ಸೈಡು ಭೂಮಿಯಲ್ಲೇ ಆಗ್ತಿದ್ರು. ನೀವು ಇಲ್ಲೇ ಇರೋದ ಅಥವಾ ಯಾವಾಗಾದ್ರೂ ಈ ಥರ ಕೆಲಸ ಇದ್ದಾಗ ಇಲ್ಲಿ ಬಂದು ಹೋಗ್ತೀರ? ಕೆಲಸದಾಗ ಬರ್ತೀವಿ. ಹೌದಾ? ನಸಿ ಮಾಡ್ಸೋದು ಬಂದು. ಸಿದ್ಧಿ ಜನಾಂಗದವ್ರ ನೀವು? ಇಲ್ಲ, ಆಲಕ್ಕಿ. ಆಲಕ್ಕಿನ? ಆಲಕ್ಕಿ ಜನ. ಅದೇ ನೆಲಕಾರ ಫಸ್ಟ್ ಬರ್ತಿದ್ವಿ. ಈ ನೆಲಕಾರ ಚಲೋ ಆಗ್ತಿದ್ವಿ. ಇದು ಅಲ್ಲಿಗೆ ಆಯ್ತು. ಅಲ್ಲಿಗೆ ಮತ್ತೆ ಭಾಳ ಚೆನ್ನಾಗಿತ್ತು. ನಾನು ನೆಲಕೊಂಡ ಕರಂದು ಹೋಯ್ತು. ಇದಕ್ಕಾಗೋದಿಲ್ರಿ, ಈ ಅಲ್ಲಿಗೆ ನೆಲಕ್ಕೊಂದು ಹೋಯ್ತು. ನೆಲಕ್ಕೆ ಮಣ್ಣಿಗೆ ಏನು ಕನ್ಸಲ್ಲ, ನೀರಷ್ಟೇ. ಹಾಂ, ನೀರೊಂದೇ. ಅದು ಚವಿತ್ ಅಮ್ಮನವ್ರು ಪೆವಕ್ಕೆಲ್ಲ ಹಾಕೊಡ್ತಿರು. ಅದು ಬೆಳೆ ಆಗ್ತಿದ್ದು ಗೋಡೆ ಸೇರಿಸಿದ್ರಾ? ಇಲ್ಲ, ಸೇರಿಸ್ತೀರಾ? ಇಲ್ಲ, ಇದೊಂದೇ ಸೇಡಿ ಒಂದೇ. ಇದು ಒಣಗಿದ ಬೆಳ್ಳಗಾಗುತ್ತಲ್ವಾ? ಹೌದು, ಚಲೋ ಆಗ್ತಿದ್ದು. ಅದಕ್ಕೆ ಈ ಬೋರ್ಡ್ ಇಟ್ಕೊಂಡಿದ್ದೆ ನಾನು. ಅಂಗಳ ಶಾರಿಸೆ ರಂಬೆ ಅವರಲ್ಲಿ ಯಾವಯ್ಯೇ ರಂಬೆ ನಿನ್ನ ಮಗಳ ಮದುವೆಯೋ. ನಾನು ಆ ದಿವಸ ಹೇಳಿದ್ದೆ ನೋಡಿ, ಪಾಂಡವ್ರು ಬಡವರು, ಕೈಲೋರು ದೊಡ್ಡವರು ಅಂದ್ಕೊಂಡೆ. ಅದು ಕೇಳಿ ಆಡೋದಿದ್ದೆ. ಬಡವರು ನೋಡಿ, ಇದು ಬಡವ್ರ ತಾಯಿ ಕುಂತಿ ಕೊಟ್ಟನ ಕುಂತ ಅದಾಳೆ. ಚಿತ್ರದಲ್ಲಿ ಅದೇ ಇರೋದು. ಹೌದ್ರ? ಅದೇ ಬೋರ್ಡ್ ಎಲ್ಲ ಮಾಡ್ತಾರೆ. ಇನ್ನೂ ಇದಾವ. ಈ ಸುಣ್ಣ ಬಿದ್ದಿರೋ ಭಾಗ ಬಿಡು. ಇಂಟರ್ವ್ಯೂ ಮಾಡಿದ್ದೀರಾ? ಇಂಟ್ರ್ಯೂ ಇಂಟ್ರ್ಯೂ ನಂಗೆ ಹೆಂಗಾಗುತ್ತೆ ನಮ್ದು ಇಂಟ್ರ್ಯೂ ಅಂದರೆ, ನಾವು ತಿಮ್ಮೇಗೌಡರೆಲ್ಲ ಒಂದು 10 ವರ್ಷ, 10 ಅಲ್ಲ, ಅಲ್ಲೇ 15 ವರ್ಷ ಆಯಿತು, 12 ವರ್ಷ ಮೇಲೆ ಇವರು ಹಾಡಿಗೆ ಹತ್ತಿರಕ್ಕೆ ಹೋದ್ವಿ. ಶಾಂತಿ ನಾಯ್ಕ ಅಂತಿದ್ದಾರೆ. ಆವಾಗ ಇವ್ರು ಬಂದಿದ್ರು ಕರ್ಸಲ್ಲಿ ಹಾಕೊಂಡಿದ್ರಲ್ಲ. ಹಾಂ, ಹಾಕಿದ್ರಲ್ಲ. ಹಾಂ. ಹಲೋ, ಎಷ್ಟು ನಿಮ್ಗೆ ಏಜು? ನಮಸ್ತೆ. ವಯಸ್ಸು ಎಷ್ಟು? ವಯಸ್ಸು 60. 60. ಏನಿಲ್ಲ, ಹೆಂಗ್ ಕಲ್ತ್ರಿ? ಇದು ನಾವು ಸಣ್ಣ ತಿರ್ಗತ್ತಿದ್ರೆ ಹಾಡು ಅಲ್ಲಿ ಎಲ್ಲ ಪ್ರತಿಯೊಂದು ಸದ್ಯಕ್ಕೆ ಆ ಥರದ್ದು ಇಟ್ಕೊಂಡಿಲ್ಲ. ಮತ್ತೇನಾರು ಅಂಗಳ ಬೆಂಗಳ ಗುಡಿಸೋದು, ನಮ್ಮ ಸೊಸೆ ಚಾ ಅಡ್ಗಿ ಇಂಥದ್ದೆಲ್ಲ ಮಾಡುವುದು. ಮಗ ಎಲ್ಲಾದ್ರೂ ಒಂದು ಕಟ್ಟಿಗೆಗಿಂತ ಹೋಗೋದು. ಕೂಲಿ ಏನ್ ಮಾಡ್ತೀವಿ? ಜಮೀನು ಐತಿ? ಹೌದು, ದನ ಎಲ್ಲ ಉಂಟು. ದನ ಎಲ್ಲ ಉಂಟು. ಹೌದು. ಜಮೀನಿಲ್ಲ, ಬಾಕಿಯರ್ದು ಮಾಡ್ಕೊಂಡ್ವಿ. ಏನ್ ಮಾಡ್ತೀವಿ? ಬಾಕಿಯರ್ದು ಈಗ ನಿಮ್ಮ ಒಡೆದಿರು, ನೀವು ಒಡೆದಿರಾದ್ರೆ ನಿಮ್ಮ ಭೂಮಿ ಉಳಿತು. ನಿಮ್ಮ ಭೂಮಿ ನಿಮ್ಮ ಹತ್ರ ಸಾಗ್ ಮಾಡೋಕ್ಕಾಗೋದಿಲ್ಲ. ನೀವು ನೌಕರಿಗೆ ಹೋಗ್ತೀರಿ.
ನಮ್ಮ ಆಲಕ್ಕಿ ಜನಕ್ಕೆ ಕೊಡ್ತೀವಿ. ನಮಗಿಂತ ಟಕ್ಕಿ ಹಾಕ್ಬೇಕು, ಗುಂಜಿಗೆ ನಮ್ಗೆ ಒಕ್ಕಿ ಬೇಕಾಗ್ತದೆ. ನಾಮದು ಮಾಡಿ ಅದಕ್ಕೆ ದುಡ್ದು ಗೊಬ್ಬರ ಸೊಪ್ಪು ಹಾಕಿ ಕಳೆ ತೆಗ್ದು ಎಲ್ಲ ಕಷ್ಟ ಮಾಡ್ಕಾಗ ಅವ್ರಿಗೆ ಅಕ್ಕಿ ಹಾಕೋದು. ನಮ್ಗೊಂದು ಸ್ವಲ್ಪ ಸಿಕ್ತಿದ್ರೆ ನಾವು ಜೀವನ ಕಳೆಯೋದು. ನಿಮಗೆ ಅವರು ಅಡಿಕೆಗೆಲ್ಲ ತೋಟ ಸಿಕ್ತಲ್ಲ, ನಿಮ್ಗೆ ಸಿಕ್ಲಿಲ್ಲ? ಇಲ್ಲ, ನಮ್ಗೆ ಅಡಿಕೆ ಎಲ್ಲ ಆಗೋದಿಲ್ಲ. ಟೆನೆನ್ಸಿ ಆಕ್ಟಲ್ಲಿ ಉಳಿತಲ್ಲ, 1 ಎಕರೆ ಅರ್ಧ ಗುಂಟೆ ನಿಮ್ಗೆ ಬರ್ಲಿಲ್ವಾ? ಇಲ್ಲ ಬರ್ಲಿಲ್ವಾ? ಎಷ್ಟು ಮಕ್ಳು ನಿಮ್ಗೆ? ನಮ್ಗೆ ಒಂದೇ ಮಗ, 2 ಹೆಣ್ಮಕ್ಳು. 2 ಹೆಣ್ಮಕ್ಳು. ಹೆಣ್ಮಕ್ಳೆಲ್ಲ ಮದುವೆ? ಹೌದು, ಮದುವೆ ಆಗ 10 ಜನಕ್ಕೆ 2 ಮಕ್ಕಳು. ಮಗ ಯಾರ್ದಾರು ಸೈಕಲ್ ಅಂತ ತಂದು ಸರಿ ಮಾಡ್ಕೊಡ್ತೀವಿ. ಸೈಕಲ್ ರಿಪೇರಿ ಎಷ್ಟು ದುಡಿತಾನೆ? ಹಿಂಗೆ ಏನಾದ್ರು ಮನೆ ಖರ್ಚು, ಮೀನ್ಗೆ ಅದಕ್ಕೆ ಇದಕ್ಕೆ ಮನೆ ಖರ್ಚು ಮಾಡ್ತೆ. ಮತ್ತೆ ಪಿದ್ದ ಮೇಲೆ ಹಂಗೆ ಕೊಡ್ತೀಯ, ಅಂಗಡಿ ಬಾಡಿಗೆ ತುಂಬಬೇಕು. ಎಲ್ಲಿ ಸೈಕಲ್ ಶಾಪ್? ಎಲ್ಲಿ? ಊರಲ್ಲೇ ನಮ್ಮ ಮನೆ ರಸ್ತೆ ಹಂಚಿಗೆ ಶುಕ್ರಜಿ ಮನೆ ಹೋಗುವ ಆದಿ ಕಡೆಗೆ. ಈಗ ನೀವು ಇದು ಹಾಡು ಕತೆ ಎಲ್ಲ ಹೆಂಗ್ ಕಲ್ತ್ರಿ? ಹಾಡು ಕತೆ ಶಾಲೆ ಇಲ್ಲ. ಶಾಲೆಗೆ ಕಪ್ಪಡು ತುಂಡುದು, ಆಗ ಗಗ್ರಿ ಪಿಗ್ರಿ ಎಲ್ಲ ಇಲ್ಲ, ಬ್ಲೌಸ್ ಇಲ್ಲ. ಕಪ್ಪಡು ತುಂಡು ಉಟ್ಕೊಂಡು ನಮ್ಮ ಅವಿಯವ್ರ ಕಪ್ಪಡ ಹರಿದು ಉಟ್ಕೊಂಡು ಅಜ್ಜಿಯವ್ರ ಹತ್ರ ಹೋಗೋದು. ಬೇಗ ಕೆಲಸ ಮಾಡ್ಕೊಂಡು ಅವರು ಎಲ್ಲಾರು ಕೂಲಿಗೆ ಹೋಗ್ಬೇಕಾಗುತ್ತಿದ್ದು ಅವ್ರದ್ದು ಒಂದು ಕೆಲಸ ಮಾಡ್ಕೊಡೋದು. ದೊಡ್ಡವೆ ಒಂದು ಕತೆ ಹೇಳು, ದೊಡ್ಡವೆ ಒಂದು ಹಾಡು ಹೇಳು ಅಂಬುದು. ಕಡೆಗೆ ಅವ್ರು ಕೆಲಸ ಮಾಡ್ಕೊಟ್ಟಾಗ ಅವ್ರು ಖುಷಿ ಆಗ್ತಿದ್ರು. ಚಲೋ ಹಾಡ್ತಾಗಿತ್ತಿದ್ರು. ಅದು ಹಿಂದಕ್ಕಂದು ಚಲೋ ಹಾಡ್ತಾಗತ್ತು. ನಾ ಒಂದೆರಡು ದಿನ ಕೇಳ್ಕೊಂಬೋದು. ನಾವು ಮನಗ್ದಾರದೇ ಆಲೋಚನೆ ಮಾಡ್ತಿರೋದು. ಆಲೋಚನೆ ಅಂದ ಕಡೆಗೆ ಕಟ್ಟುತ್ತಿರೋದು. ಕಟ್ಟುತ್ತೆ ಅದನ್ನ ಹೋಗೋದಕ್ಕೆ ಹಾಡು ಹೇಳ್ತೆ. ನಮ್ಮೊಟ್ಟಿಗೆ ನಾವು ಕಲ್ತ್ಕೊಂಡು ಮೈಸೂರವರು ನಾವು ಬೆಂಗಳೂರು ಕತೆ ಹೇಳಕ್ಕೆ ಹೋಗೋರು. 12 ನಾವು ಬೆಂಗಳೂರವರು ಒಂದು ರೂಮಿಗೆ ಜನ ಆದವ್ರು ಎಲ್ಲ ದೇಶ ನೋಡೋರು ಹೆಂಗಸಿರು. ಆ ರಾಜಕುಮಾರನ ಪದ್ಯ ಬರ್ಕೊಳ್ಳಿ ಗೋಳ್ಯ ಕೊಡ್ತಾ ಬರ್ತೀವಿ. ನಾವು ಮನೆ ಕಣ್ಣು ತಾನೇ 12 ಅವ್ರಿಗೆ ಮಾತಾಡ್ಸಿದ್ರು. ತಾನೇ ಅರೇ ಏನ್ರಿ ಎಲ್ಲಿ ಹೋಗ್ತೀರಿ? ಇಲ್ಲ ಇವ್ರಿಗೆ ಅಲ್ಲೊಂದು ಕತೆ ಹೇಳು. ಕತೆ ಹೇಳ್ತಿರು? ಹೌದು, ಹಾಡು ಕತೆ ಎಲ್ಲ ಹೇಳ್ತಿರು ಅಂತ್ರಿ. ಹಾಡು ಕತೆ ನಮ್ಮ 7 ಜನ ಹೋಗಿತ್ತು. ಹಾಡು ಕತೆ ಹೇಳ್ತ ಹೌದಮ್ಮ ಹಾಡು ಹೇಳ್ತೀವ? ನಮ್ಗೆಲ್ಲ ಹಾಡು ಗೊತ್ತಿದ್ದು ಅಡಕ. ಈಗ ನೀವು ಹೇಳ್ದ ಹಾಡು ನಮ್ಗೆ ಕೇಳ್ಕೊಂಡು, ನೀವು ಹೇಳ್ದ ಹಾಡು ಏನು ಚಂದ ಅಂದೆ ನಾನು. ಕಡೆಗೆ ಅಮ್ಮ ನೀವೊಂದು ಹೇಳಿ ಅಂದು ಮತ್ತೊಬ್ಳು ಒಂದು ಹೇಳ್ತು. ಅದ್ರದಟ್ಟು ಚೆಲು ಆಗದೋಯ್ತು. ಕಡೆಗೆ ಅಮ್ಮ ನೀವೊಂದು ಹೇಳು. ನಾ ಮ್ಯಾಲ ಮನೆಗಿದ್ದೆ, ನೀವೊಂದು ಹೇಳು ಅನ್ಕೊ ಮೊಬೈಲ್ ಕೊಟ್ಟರು. ನಾನೀಗ ಅವ್ರಿಗೂ ಅವರನ್ನು ತಕೊಂಡೆ. ಶೋಭಾನಂದೇಳಿ ನಾಲ್ಯೋರ ಕತಂಗಿಯೋರೆ ಶೋಭಾನದಿಂದ ಶುಗುಣವೋ 8 ಜನ ಮೊಬೈಲ್ ಕೊಟ್ಟರು. ದೂರಿಂದ ಮದವಾಗೆ ಕಣ್ಣ ಬೀಳುವುದಂದೆ ದಿಟ್ಟಿ ಬೀಳುವುದಂದೆ ಮುತ್ತಿನ ರುತಿಯ ತರೋವಾಳೋ ಮುತ್ತಿನ ರುತಿಯ ತರವಳು ನಿನ್ನಲೆ ತಾಯೆ ಕೆನ್ನಿಗಿಂತ ಕೆಳಗೆ ಬಳೋ ಗಾಳೋ ಕೆನ್ನಿಗಿಂತ ಕೆಳಗೆ ಬೊಳಗಳು ನಿನ್ನಲೆ ತಾಯೆ ತಾಗಿದೊಂದೆ ದೀಷ್ಟಿ ತಗಿದಾಳೋ ಶೋ ಅಂಬುದು ಶೋಭಾನಂದೇಳಿ ನಾವ್ಯೋರ ಕತಂಗಿಯೋರೆ ಶೋಭಾನದಿಂದ ಶುಗುಣವೋ ಯೋದ್ಯಾವ್ರೆ ಅವ್ರಿಗೊಂದು ವಿಚಿತ್ರ ಹೋಯ್ತು. ಆ ಮೊಬೈಲ್ನಲ್ಲಿ ತುಂಬ್ಕೊಂಡೋಗಿರು. ಈಗ ಶೋಭಾನ ಅಂದ್ರೆ ಏನು? ಶೋಭಾನ ಅಂದ್ರೆ ಮದುವೆ ಒಳಗೆ ಶೋಭಾನ ಅಂದ್ರೆ ಮದುವೆ ಒಳಗೆ ಶೋಭಾನ ಅಂದ್ರೆ ಶೋಭಾನ ಹಾಕಿ ಆ ಮದುವೆ ಚಲೋ ಮಾಡಿ ನಡೆಸ್ಕೊಡುದು ಮದುವೆ. ಈಗ ಹಾಡು ಹೇಳ್ತಿರು ಪ್ರತಿಯೊಂದಕ್ಕೂ ಮದುವೆ ಮಾಡಿ ಹೆಣ್ಣು ಕೇಳೋದು, ಮದುವೆ ಮಾಡಬೇಕಂಬೋದು, ಮದುವೆ ಕೂಡಿಸೋದು, ಬಾಕಿ ಹೆಣ್ಣು ಕೇಳೋಕೆ ಹೋಗೋದು, ಆ ದಾರೆಗೆ ಹೋಗೋದು. ದಾರೆಗೆ ಹೋದಾಗ ನಮ್ಮ ಕುಯ್ಯಾಲ ಹಿಡೀತು, ನುಚ್ಚ ಕಚ್ಚಿತ್ತು, ಕುಯ್ನುಷ ಅಂತ ಸೊಳ್ಳೆಗೆ ಅದೆಲ್ಲ ಹಾಡೆ ಅದು ಕಡಿತತ್ತಲ್ಲ, ಅದು ಅದೇ ಹಾಡೆ. ಆಸಿಗೆ ಕಸಿನಕ್ಕೆ ಇಸಿಗೆ ಮಸಿನಕ್ಕೆ ಅವಾಗ ನಡ್ಕೊಂಡೆ ದಿಬ್ಬಣಕ್ಕೆ ಹೋಗೋದು, ಹೊಂಡ ಉಪ್ರ. ಈಗ ಗಾಡಿ ಮೇಲೆ ಹೋಗೋದು, ವಾಲ್ಗೆ ಹೋಗೋದು, ತಿನ್ನೋದು ಬರೋದು. ಅವಾಗ ಹಂಗಲ್ಲ,
ಕಚಣಿಕೆಲ್ಲ ಆ ದಿಬ್ಬಣತೆ ನಿಲ್ಬೇಕು. ದಿಬ್ಬಣದಲ್ಲಿ ನಿಲ್ಬೇಕು. ದಿಬ್ಬಣತೆರಿಂದ ನಿಲ್ಬೇಕು. ಮದುಮಗ ಮುಂದೋತ್ಯ ಆಚೆಗೆ ಕಸಿನುಕಿಯೋ ಈಚೆಗೆ ಮಸಿನುಕಿಯೋ ಮಸಿನುಕಿ ಕೆಳಗೆ ನುಷ ಬಾಳೋ ಮಸಿನುಕಿ ಕೆಳಗೆ ನುಷ ಬಾಳೋ ಎಣ್ಣಿನಪ್ಪ ನುಷ ಕಚ್ಚೆ ನಾಮಿ ಮಿಡೋಕಿ ನುಷ ಕಚ್ಚೆ ನಾಮಿ ಮಿಡಕಿ ಒ ಎಣ್ಣಿನಪ್ಪ ಬ್ಯಾಗಾದಲೆ ದಾರೆ ಎರೆ ಕೊಡೋ ಅಂತೇಳಿ. ಯಾಕಂದೇಳಿ ನಾವು ನಿಂತ್ಕೊಂಡು ಭಾಳ ತಾಡ ಆಯಿತು, ನೀವು ಬ್ಯಾಗ್ ದಾರೆ ಯಾರ್ದಿ ಆ ಸಂಪ್ರದಾಯ ಮುಗಿಸ್ಕೊಡಂತ. ಆಚಕಿನ ಅಕ್ಕಿ ಅಂದ್ರೆ ಏನು? ಆಚೆ ಮೊದಲನೇದು ಆಚೆಗೆ ಕಸಿನುಕ್ಯ, ಈಚೆಗೆ ಚೊಪ್ಪು, ಈಚೆಗೆ ಅರ್ಲು, ಅರ್ಲಿಗೆ ಚೊಪ್ಪುಗೆ ನುಷ ಕುಯ್ನು ರಾಜಿ. ಆಚೆಗೆ ಕಸಿನುಕ್ಯೋ ಈಚೆಗೆ ಮಸಿನುಕ್ಯೋ ಎಲೆ ಮಸಿನುಕ್ಕಿ ಕೆಳಗೆ ನುಷ ಬಾಳು ನುಷ ತುಂಬ ಕುಡ್ತೀವೋ ಆ ದಿಬ್ಬಣ ತಿರೋಗ ನಿಂತಾಗ ಕಚ್ಚುತ್ತೆ. ಅದಕ್ಕೆ ಕಚ್ಚತೆ ಬೇಗ ದಾರಿ ಹೇಳ್ಕೊಡು ಅಂತ ಹೇಳ್ತಾ ಇರೋದು. ಗೊತ್ತಾಯ್ತರ? ನೀವು ದಿಟ್ಟಿ ಇದೆಯಲ್ಲ, ದೃಷ್ಟಿ ಬೀಳ್ತದೆ. ಇದು ಬೇರೆ ಒಂದು ಟರ್ಮಲಾಜಿ. ನಾವೆಲ್ಲ ನಮ್ಮ ತುಂಬಾ ಐತ್ರಿ. ಚಪ್ರ ಎಲ್ಲಿ ಮಾಡ್ತಿದ್ರಿ ಮದುವೆ? ಚಗಡೆ ಚಪ್ರ, ಚಗರೆ ಚಪ್ರ ಚಗಡೆದು ಎಲ್ಲಿ? ಅಂಗಳದಾಗ. ಅಂಗಳದಾಗ ಸಾರಿ ಎಲ್ಲ ಅಂಗಳದಲ್ಲೇ. ಅಂಗಳದಲ್ಲೇ ಮನೆ ಕೊಟ್ಟ ನನಗೆ ಕುರ್ಸಿನವಲ್ಲ ಅವಾಗ. ಯಾತ್ರ ಮನೆ ಮೇಲೆ ಕೂರ್ಸೋರು? ಹಿಂಗ ಮನೆ ಮಾರಂದು ಮನೆ ಮನೆ. ಎಷ್ಟು ದಿವಸದ ಮದುವೆ? ಮದುವೆ ಅವಾಗ ನಮಗೆ ಗೊತ್ತಿದ್ದು ಒಂದು 4-5 ದಿನ, ಹಿಂದಕ್ಕೆ ಭಾಳ ದಿನ ಇತ್ತು ಕಡೆ, ರೊಚ್ಚಿ ದಿನ ಇತ್ತು ಕಡೆ ಮದುವೆ. ಅವಾಗ ನಾವು ಮುಟ್ಟಲಿಲ್ಲ. ಎಷ್ಟು ವರ್ಷಕ್ಕೆ ಮದುವೆ ಆಗೋದು ನಮ್ಮದು? ನಮ್ಮದೊಟ್ಟೆ ಒಂದು 14 ವರ್ಷ, 16 ವರ್ಷಕ್ಕೋ 14 ವರ್ಷಕ್ಕೇನೋ. ಋತುಮತಿಗೆ ಮೊದಲೇ ಋತುಮತಿ ಆದ್ಮೇಲೆ? ಋತುಮತಿ ಆದ್ಮೇಲೆ ಒಂದು ಎರಡು ಸೆಕೆಂಡ್ ಆದ್ಮೇಲೆ. ಈಗ ಅದು ಋತುಮತಿ ಆಗೋಕ್ ಮೊದ್ಲೇ ನೀವು ಬಟ್ಟೆ ಇರಲ್ಲ, ಕಡಿಮೆ? ಇಲ್ಲ, ಹೌದು. ಬಟ್ಟೆ ಹಂಗಾಗೋಕ್ಕಿಂತ ಮುಂಚೆ ಹಿಂಗಿನ ಡ್ರೆಸ್ ಎಲ್ಲ ಮಾಡೋದು. ಹಿಂಗಿನ ಡ್ರೆಸ್ ಮಾಡ್ಬೇಕು, ಹಿಂಗಿನ ಸಂಪ್ರದಾಯ ಮಾಡ್ಬೇಕು. ಈಗ ತಾಳಿ ಕಟ್ಟೋದು ಇದೆಯಾ? ಹೌದು. ಇದು ಕರಿಮಣಿ ಇದ್ರು ತಾಳಿ ಗುಂಡು ತತ್ಯ. ಆ ಗುಂಡು ತಂದ್ಕೊಂಡು ದಾರೆ ಯಾರ್ದು ಕಡ್ಗ ಕಟ್ಟಬೇಕು 4 ಮಂದಿ ಮುಂದೆ. 4 ಮಂದಿ ಮುಂದೆ ಕಟ್ಟಿದಾಗ ಅದು ಅವಾಗ. ಈಗಿಲ್ಲ, ದೊಡ್ಡ ದೊಡ್ಡ ಸಿಂಧನೆ ಮಾಡಿಸ್ಕೊಂಡು ಹೋಗ್ತೀವಿ. ಭಾಳ ಉಂಟ್ರಿ. ಈಗ ಹೆಂಗ್ ಜೀವನ ನಡೆಸ್ತಾರೆ ಇವರೆಲ್ಲ? ಸೌದೆ ತರ್ತಾರೆ, ಮಗ ಸೈಕಲ್. ಕೂಲಿ ಎಷ್ಟು ಕೊಡ್ತಾರೆ ದಿವಸಕ್ಕೆ? ಕೂಲಿ 800 ರೂಪಾಯಿ. 200 ರೂಪಾಯಿ. ಈ ಊಟ ಗಿಟ ಕೊಡ್ತಾರ? ಊಟ ಇಲ್ಲದೆ ಚಾ ಕೊಡ್ತೀರಿ. ಏನ್ ಕೂಲಿ, ಏನ್ ಕೆಲಸ? ಗೊಬ್ಬರ ಬರಂದ್ರೆ ಗೊಬ್ಬರ ಬರುದು, ಶೇಂಗಾ ಕೀಳಿ ಅಂದ್ರೆ ಶೇಂಗಾ ಕೀಳುದು, ಕಳೆ ತಗುದು, ಮತ್ತೆ ಈಗ ಕೆಮ್ಮು ಅಂತ ನೆಟ್ಟ ಗೊಬ್ಬರ ಹಾಕುದು, ನಡುಕ್ ಹೋಗುದು. ಇವರು ಕೂಲಿ ಕೆಲಸ ಮಾಡ್ತಿದ್ರು. ಈಗ ಅವರು ಈ ಕೂಲಿ ಕೆಲಸ ಮಾಡೋದಲ್ಲ ಈಗಲೂ ಅಲ್ವಾ? ಹೌದ್ರಿ. ಎಷ್ಟು ವರ್ಷ ನಿಮಗೀಗ? ನಮಗೀಗ 60 ಆಗುದು. ಆದ್ರೂ ಈಗಲೂ ಕೂಲಿ ಕೆಲಸ. ಸೈಕಲ್ ಶಾಪ್ ಮಗ ಅಂದ್ರಲ್ಲ, ಕ್ಲೀನ್ ಆಗಿ ಜಮೀನಿಲ್ಲ, ಏನಿಲ್ಲ, ಗುತ್ತಿಗೆ ಹೊಡಿತೇವೆ. ಸ್ವಲ್ಪ ಗುತ್ತಿಗೆ ಹೊಡೆದ್ರೆ ಏನು ಹೊಡಿತತೆ? ಒಳ್ಳೆ 100 ದೊಡ್ಡ ಜಾಗಿಲ್ಲ. ಒಂದು ಅಪ್ಪಗೆ 4 ಜನ ಮಗದಿರು, 1 ಮಗಳು, 5 ಜನ. 5 ಜನಲ್ಲಿ 2 ಗುಂಟೆ ಜಾಗ ಎಷ್ಟು ಬರುದ್ರಿ? ನಮ್ಮ ದೊಡ್ಡಪ್ಪನ ಹತ್ರ ಬೇಡ್ಕೊಂಡು 1 ಗುಂಟೆ ಜಾಗಲ್ಲಿವೆ. ನಾನು ಒಂದೇ ಗುಂಟೆಯಲ್ಲಿ ಮನೆ ಕಟ್ಕೊಂಡು. ದೊಡ್ಡವೇ ಅಂದ್ರೆ ಯಾರು? ದೊಡ್ಡ ಅವ್ವೆ. ನಮ್ಮ ದೊಡ್ಡವೇ ಅಂದ್ರೆ ನಮ್ಮ ದಾಯ್ದು ಓದೇರೆ. ಹೌದು. ಅವ್ರು ಆಡುವಾಗ ದೊಡ್ಡವೇ ಅಂದ್ರು, ಅದು ಈಗ ಅರ್ಥ ಆಗುತ್ತೆ. ದೊಡ್ಡ ಅವ್ವೆ, ದೊಡ್ಡವೇ ಅಂದ್ರೆ ನಿಮ್ಗೂ ಆ ಜಾಡು ಗೊತ್ತಿಲ್ಲದೆ ಹೋದಾಗ ಗ್ರಾಸ್ ಮಾಡ. ಅದೇ ದೊಡ್ಡವೇ ಅಲ್ವಾ? ಈಗ ನಿಂಗೆ ಹಾಡು ಹೇಳಕ್ ಕರೀತಾರ? ಹೌದು. ನಾವೀಗ ಇದೀಗ ಮೊನ್ನಾಗ ಹೋಗಿ ಬಂದಿ. ಮತ್ತೆ ಎಲ್ಲಿಗೆ? ಅಂಗಡಿ ಬೇಲೆ ಅಂದು ಅಂಗಡಿ ಒಣವಾರ್ಕ ಅಮ್ಮನ ಮನೆ. ಅಮ್ಮ ಬಂತು. ಅಮ್ಮ ಎಲ್ಲಿಂದ ಬೆಂಗಳೂರು ಹಚ್ಕೊಂಡ್ ಕಡೆ ಬಂದಿದ್ದು ನನ್ನ ಕತೆ ಕೇಳೋಕೆ. ಎಲ್ಲ ಹೇಳ್ದೆ. ಗದ್ದೆ ಗಂಡ ನಿಲ್ಸುದು, ಗದ್ದೆ ನಾರ್ ತರುವುದು, ದೀಪಾವಳಿಗೆ ಕೌಲಿಗೆ ದಾಂಪ್ ಮಾಡೋದು. ಕೌಲಿಗೆ ಏನ್ ಮಾಡ್ತೀರಿ ದಾಂಪ್ ಅಂದ್ರೆ? ಈಗ ನಮ್ ಗದ್ದೆ ಬಿತ್ತದು. ಗದ್ದೆ ಬಿತ್ತದಂಗೆ ಗದ್ದೆ ಹಂಗೆ ತಿನ್ನಲಿಕ್ಕಿಲ್ಲ. ಅದು ಗಂಡ ಕೊಡ್ಬೇಕಾಗ್ತಿದ್ದು.
ಗದ್ದೆಗೊಂದು ಗಂಡನ ನಿಲ್ಸುದು. ಹ್ಮ್ ಹ್ಮ್ ಗಂಡ ಯಾತ್ರದ್ದು ಅದು ಗಂಡ ಮುಡುಕೆ ಮುಡಿಕೆದು ಮುಡುಕೆದ ಎಷ್ಟು ಎತ್ತರದ್ದು? ಬೋಕಳದ ಇದು ಹ್ಮ್ ಹ್ಮ್ ಇಷ್ಟೇ ದೊಡ್ಡದು ಮುಡುಕೆ ಸೀನಿಯರ್ ಮುಡುಕೆ. ಹ್ಮ್ ಆಮೇಲೆ ಕಡೆಕ್ ಗಂಡನ್ ನಿಲ್ಸಿ ವಸತಿ ಎಲ್ಲ ಮಾಡ್ಬೇಕಾಗ್ತಿದ್ರು. ಬಸಕ್ಕೆಲ್ಲ ಮಾಡ್ಬೇಕು. ವಸತೆಲ್ಲ ಮಾಡಿ ದೇವ್ರಿಗಲ್ಲ ನೀವು ಅದು ಹಿಕ್ಕಿ ಆಮೇಲೆ ನಂಬ್ಕೊಂಡು ಕಡೆಗ ಇದ್ರದ್ದು ಗದ್ದೆ ಗಂಡಂದೇನೆ ನಾರು ತರಬೇಕು. ನಾರು ತಂದು ಆ ಉರಿ ಬಳಿ ಮಾಡಬೇಕು, ದಾಮ್ ಮಾಡಬೇಕು. ಆ ಉರಿ ಬಳಿ ಏಡ್ ಮಾಡಿದ್ರಲ್ಲ ವರ್ಷಕ್ಕೆ ದಿನದ್ರಲ್ಲಿ ಕೈ ತರಬೇಕು ಕಟ್ಕೊಂಡು. ದಾಮ್ ಮಾಡಿದ್ದು ಕೌಲಿ ಕಟ್ಟಬೇಕು. ದೀಪಾವಳಿ ದಿನದ ಪಾದ ಕಳಿಸಿ ಕಾಯಿ ಕಡಿ ತಂದು ಹಸುವನ್ನೆಲ್ಲ ಕೌಲಿ ಅಂತಲೇ ಅನ್ನೋದು. ಹೌದು, ಇಲ್ಲ ಆಕಳಂತೀವಿ. ಆಕಳು ಈ ಕೌಲಿ ಅನ್ನೋದು ಯಾರಿಗೆ? ಕೌಲಿ ಎಂಬುದು ಹಿಂಗೆ ಹಾಡಿನಲ್ಲಿ ಬಿಟ್ರಿ ಹಬ್ಬದಾಗ ಆಕಳೆ. ಈ ಕೌಲಿ ಅಂದ್ರಲ್ಲ, ಈಗ ಕೌಲಿ ಅಂದ್ರಲ್ಲ. ಹೌದು, ಅದು ಹಿಂಗೆ ಹೇಳಿದೆ. ನಿಮ್ಮದು ಕಡುಬೆಗೆ ಎಲ್ಲಿ ಸುಧಾರಿಸಿ ಹೇಳಿದೆ. ಸುಧಾರಿಸಿ ಹೇಳಿದೆ. ಸಿರ್ಕೌಲಿ ಸಿರ್ಕೌಲಿ ತರ ಇನ್ಯಾವ ಹಾಡಿದಾವಲ್ಲಿ? ಹಾಡೇನು ಮತ್ತೆ ಈಗ ಮೊಲ ಜಿಂಕೆ ಹಿಂಗೇನಿಲ್ವಾ? ಹಕ್ಕಿ ಮೇಲೆ ಹಾಡಿಲ್ವಾ? ಕತೆ ಇಲ್ವಾ? ಉಂಟು. ಎಂತ ಯಬ್ಬ ಒಂದುಂಟು. ಯಬ್ಬ ಒಂದುಂಟು. ಮತ್ತೆ ಇದ್ದದ್ದು ಹೆಬ್ಬಾವ್ ಕತೆ ಕೇಳಿ. ಹೆಬ್ಬಾವ್ ಕತೆ ಸಣ್ಣದು ದೊಡ್ಡದು? ಸಣ್ಣ. ಹಾ ಹೇಳಿ ಹೇಳಿ. ಅಂತ ಉಬ್ಬೋಳಿ ಕೆರೆ ಬಾವಿ ಜಂಗುಮ್ಮ, ನಾನು ನೀರಿಗೆ ಒಗನಾರೆ ಜಂಗುಮ್ಮ, ನಾನು ನೀರಿಗೆ ಒಗನಾರೆ ಜಂಗುಮ್ಮ, ಒಬ್ಬಾಳೆ ನೀರ ತರನಾರೆ ಜಂಗುಮ್ಮ, ಒಬ್ಬಾಳೆ ನೀರ ತರನಾರೆ ಜಂಗುಮ್ಮ, ಅಲ್ಲೇ ಹಬ್ಬವು ಬರ್ತೈತೆ ಜಂಗುಮ್ಮ, ಅಲ್ಲೇ ಹಬ್ಬವಿ ಕುಡಬೇಕೆ ಜಂಗುಮ್ಮ, ಕಲ್ಲಾನು ಹೇರೆ ಜಂಗುಮ್ಮ, ಕಲ್ಲಾನು ಏರೆ ಜಂಗುಮ್ಮ, ಅದು ತಪ್ಪಿಸ್ಕೊಂಡು ಹೋಗುವುದೇ ಜಂಗುಮ್ಮ, ಅದು ತಪ್ಪಿಸ್ಕೊಂಡು ಹೋಗುವುದೇ ಜಂಗುಮ್ಮ, ಹಬ್ಬವು ಹಿಡಿಯೇ ಜಂಗುಮ್ಮ, ಹಬ್ಬವು ಹಿಡಿಯೇ ಜಂಗುಮ್ಮ, ಹಿಡ್ದೆ ತಲೆಯಾನು ತಗಿಯೇ ಜಂಗುಮ್ಮ, ತಲೆಯಾನು ತಗಿಯೇ ಜಂಗುಮ್ಮ, ಅದು ಒಲಿಯಾನು ಹೂಡೆ ಜಂಗುಮ್ಮ, ಒಲಿಯಾನು ಹೂಡೆ ಜಂಗುಮ್ಮ, ಮೂಳೆನಿ ತಗಿಯೇ ಜಂಗುಮ್ಮ, ಮೂಳೆನಿ ತಗಿಯೇ ಜಂಗುಮ್ಮ, ನ್ಯಾವಾಳಗೆಯೇ ಜಂಗುಮ್ಮ, ನ್ಯಾವಾಳಗೆಯೇ ಜಂಗುಮ್ಮ, ಕಣ್ಣಾನು ತಗಿಯೇ ಜಂಗುಮ್ಮ, ಕಣ್ಣಾನು ತಗಿಯೇ ಜಂಗುಮ್ಮ, ಕಣ್ಣಿನ ಕಂಗಾಳ ಕಾಕೆ ಜಂಗುಮ್ಮ, ಕಣ್ಣಿನ ಕಂಗಾಳ ಕಾಕೆ ಜಂಗುಮ್ಮ, ಬಾಲನು ಕಡಿಯೇ ಜಂಗುಮ್ಮ, ಬಾಲನು ಕಡಿಯೇ ಜಂಗುಮ್ಮ, ಸೀರಣಗಿ ಮಾಡೇ ಜಂಗುಮ್ಮ, ಜಂಗುಮ್ಮ ಹಬ್ಬ ಹಬ್ಬ ಹಿಡ್ದು ಮುಟ್ಟೆ ಬಳಿ ಮುಟ್ಟೆಯಲ್ಲಿ ಕೂಡಿ. ಬಳಿ ಮುಟ್ಟೆ ಅಂದ್ರೆ? ಬಳಿ ಮುಟ್ಟೆ ಅಂದ್ರೆ ಹಿಂಗೆ ಹುಡುಕೆ ಶಬ್ದ ಎಡಿಗೆಯಲ್ಲಿ ಕೂಡ್ಕೊಂಡು ಕಲ್ಲೇರುವುದು, ತಪ್ಪಿಸ್ಕೊಂಡು ಹೋಗುದು ಅಂದ್ರೆ ಮುಟ್ಟೆಯಲ್ಲಿ ಕುಣಿಸಿದಂಗೆ ಹಬ್ಬವು ಕಲ್ಲೇರಿದ್ರು. ಕಲ್ಲೇರ್ಕೊಂಡು ತಪ್ಪಿಸ್ಕೊಂಡು ಹೋಗುವುದೇ ಜಂಗುಮ್ಮ, ಕಲ್ಲಾನು ಏರೇ ಜಂಗುಮ್ಮ, ಕಲ್ಲೇರಾದಂಗೆ ಇದು ಮಾಡ್ಕೊಂಡು ಹಿಡಿದ್ರು. ಅದ್ರ ಹಿಡಿದು ತಲೆನೇ ಕಡಿದ್ರು. ತಲೆ ಕಡ್ದಕ್ಕಾಗ ಅಡುಗೆ ಎತ್ತು ಒಲೆ ಮೂಡಿದ್ರು. ಒಲೆ ಉಂಡಾದಂಗೆ ಮೂಳೆ ಚೆಲ್ಲಿ ತೆಗೆದ್ರು. ಚೆಲ್ಲಿ ತೆಗೆದ ಕಡೆಗೆ ಬಾನೇನು ಮಾಡ್ತಿರು, ಹಂಗೆ ಮೂಳೆ ತೆಗೆದ್ರು. ಇದ್ರ ಮೂಳೆ ತೆಗೆದು ಸೊಂಟಕ್ಕೆ ನ್ಯಾವಾಳ, ಸೊಂಟಕ್ಕೆ ನ್ಯಾವಾಳ ಮಾಡಿದ್ರು. ಸೊಂಟಕ್ಕೆ ನ್ಯಾವಾಳ ಮಾಡಿ ಕಣ್ಣನ್ನ ಇದು ತೆಗೆದು ದಿಷ್ಟಿಗೆ ಹಾಕಿದ್ರು. ಯಾರಿಗೆ ಹಾಕಿದ್ರು? ಹಿಂಗೆ ಯಾರಿಗ್ಯಾರು ಬೇಕಾದ್ರೆ ಇಂತಂತೆ
ಕಡೆಗೆ ಬಾಲ ಆಯ್ತು ನೋಡಿ, ಬಾಲ ಅದು ಕಡ್ದಕಾಗ ಅಣಗಿ ಕಾಗಿತಿದ್ ನೋಡಿ, ಸೀರಣಿಗೆ ಬಾಲನು ಕಡಿಯೇ ಜಂಗುಮ್ಮ, ಅದ್ರ ಸೀರಣಿಗೆ ಮಾಡೇ ಜಂಗುಮ್ಮ. ಆಮೇಲೆ ಕೊನೆಯಲ್ಲಿ ಪೂರ ಹೇಳಿ. ಹೌದು, ಆಯ್ತಟ್ಟೆ. ಏನಾಯ್ತು ಈಗ? ಈಗ ನೀರ್ಗೆ ಹೋಗಂತಿದ್ದು. ನೀರ್ಗೆ ಹೋಗಿದ್ರು? ಯಾರು ಹೋಗಿದ್ರು ನೀರ್ಗೆ? ಜೋಗಿ ಜಂಗುಮ್ಮನಲ್ಲೋ ಜಂಗುಮ್ಮ, ಉಬ್ಬೋಳಿ ಕೆರೆ ಬಾವಿ ನೀರ್ಗೆ ಹೋಗು. ಅದೇನಂತ ನಾವು ಹೋಗ್ನಾರಲ್ಲಿ ಹಬ್ಬ ಬರ್ತಿದ್ವಿ. ನಾವು ಹೋಗಲ್ಲ, ಒಬ್ಬಳೆ ಹೋಗ್ನಾರೆ ಹಬ್ಬ ಬರುತ್ತೆ. ಕಡೆಗೆ ಹಬ್ಬ ಬಂದ್ಕೊಂಡು ಅದಕ್ಕೆ ಅರ್ಥ ಬಿಡಿಸ್ಕೊಟ್ರು. ಏನಂತ? ಮುಟ್ಟಿನಿ ಹಿಡಿ ಜಂಗುಮ್ಮ, ಈ ಹಬ್ಬಾರಿ ಕಮಚೆ ಜಂಗುಮ್ಮ ಅಂತ ಹೇಳ್ಕೊಡ್ರು. ಹೇಳ್ಕೊಡ್ತು ಊಟನೇ ಹಂಗೆ ಮಾಡ್ತು. ಮುಟ್ಟಿ ಹಿಡಿದು ತಂದು ಹಬ್ಬ ಕಮಚೋದು ಕಲ್ಲೇರ್ಕಂಡು ಹಿಡ್ಕೊಂಡಾಗ ಹಬ್ಬ ಕಡಿದ್ರು. ಕಡ್ಕೊಂಡಾಗ ಒಲೆ ಗುಂಡು ಹೊಡಿದ್ರು. ಒಲೆ ಗುಂಡು ಹುಡ್ಕಾಗ ಮೂಳೆ ಸಿಲ್ಲಿ ತಾಕತಿ ಮೂಳೆ ಮಾಡಿ ನ್ಯಾವಾಳ ಮಾಡಿದ್ರು ಸೊಂಟಕ್ಕೆ. ಯಾರಿಗೆ? ಮನುಷ್ಯರು. ನ್ಯಾವಾಳ ಮಾಡಿದ್ರು. ಆಮೇಲೆ ಕಣ್ಣು ತೆಗೆದು ದಿಷ್ಟಿಗೆ, ಆಮೇಲೆ ಬಾಲ ಕಡ್ದು ತಿಂತಿದ್ರ ಹಬ್ಬವು? ಏನೇನು ತಿನ್ನಿಲ್ಲ. ಇದು ನೋಡಿದೆ ಹಿಂಗಾಗಿ ಹಂಗೆ ಆಗೋಯ್ತಿದ್ದು ಚಲೋನಿಲ್ಲ. ಯಾರೇನೋ ತಿರುಪತಿಗೆ ಹೋದ್ರು. ತಿರುಪತಿಗೆ ಹೋಗ್ಕೊಂಡು ದೇವ್ರ ದರ್ಶನ ಮಾಡಿದ್ರು. ದೇವ್ರ ದರ್ಶನ ಮಾಡಿ ಲಕ್ಷ್ಮಿ ಪದ್ಮಾವತಿ ಅವರೆಲ್ಲ ನೋಡ್ತು ಬಂದ್ರು. ಆಳಿಯರವಾಗ ನೋಡ್ತು ಬಂದಾಗ ಅವ್ರಿಗೆ ಆತ್ಮದಲ್ಲಿ ಏನು ಅನ್ನಿಸ್ತು, ಪದ್ಮಾವತಿ ದೇವ್ರ ಅಂಬುದವ್ರಿಗೆ ಒಂಥರ ಇಷ್ಟ ಆಯ್ತು. ನಾನು ಹೆಣ್ಣು ಹುಟ್ಟಿದ್ರೆ ಪದ್ಮಾವತಿ ಅಂತ ಹಾಕ್ದ, ಗಂಡು ಹುಟ್ಟಿದ್ರೆ ಬಲಿಂದಾರಿ ಗೋವಿಂದಾರಿ ಅಂತ ಹಾಕ್ದ ಅಂತ ಬಂದ್ರು. ನಾನೇ ಹುಟ್ಟಿದೆ ಪದ್ಮಾವತಿ ಅಂದ್ರು. ಆ ಮಕ್ಕಳು ಹಿಂಗೆ ಹೇಳ್ದಾಗ ಏನು ತಡ್ಡಾಗೆ ಬರ್ತೀರ. ಈಗ ನಿಮಗೇನ ಪದ್ಮಾವತಿ ಆಯ್ತು, ನಿಮ್ಮ 2 ಹೆಣ್ಮಕ್ಳಿಗೆ ಏನು ಹೆಸರಿಟ್ಟಿದೆ? ಒಬ್ಬಳಿಗೆ ಅನಿತಾ, ಒಬ್ಬಳಿಗೆ ಶೋಭಾ, ಮಗನಿಗೆ ಚಂದ್ರಕಾಂತ. ನೋಡಿದ್ರ ಲೇಟೆಸ್ಟ್ ಆಗೋಗ್ಬಿಟ್ಟು. ಆಮೇಲೆ ಇನ್ನೊಂದು ಪೂರಕವಾಗಿ ಇವ್ರು ಸಾಮಾನ್ಯವಾಗಿ ವೆಂಕಟರಮಣ ತಿರುಪತಿ ಒಕ್ಕಲು ಜಾಸ್ತಿ ಇದೆ. ಮನೆ ಮುಂದೆ ತುಳಸಿ ಕಟ್ಟೆ ಇದ್ದೇ ಇರ್ತದೆ. ನಾನು ಚಂದವಾಗಿ ಅನುಭವಿಸಿದ್ದು ಹುಲ್ ಮನೆ ಮುಂದೆ ಅಂಗಳ ನೋಡಿದ್ರೆ ತಳ ಹೊಳೆಯುವಂಥ ಗಂಗಾಳ ಅಂತ ಬಹಳ ಹಿಂದೆ ಬೆಳೆಸಿದೆ. ಅಷ್ಟು ಚಂದದ ಅಂಗಳ ಅವರಲ್ಲಿ. ಅಂಗಳ ನೋಡಿಬಿಟ್ರೆ ಸಾಕು, ಅಲ್ಲೊಂದು ಇಲ್ಲೊಂದು ತೆಂಗು, ಆ ಕಡೆಗೆಲ್ಲೋ ಸಮುದ್ರ. ಸುಖ, ಪ್ರಾಕೃತಿಕ ಸುಖ ಅನ್ನೋದು ನೀವು ಅರಮನೆಯೋ ಕಟ್ಟಡವೋ ಅಲ್ಲ. ನೀ ಅದ್ಭುತವಾಗಿ ಬದುಕು. ಅವರು ಇರೋ ರೂಪ, ಕೋಳಿ ಕೊಕ್ಕರೆ, ಆ ಸಾರಿಸಿರ್ತಾರಲ್ಲ, ಆ ಸಾರಿಸಿರೋದು ನೋಡೋಕ್ಕೆ ಒಂದು ಚಂದ. ಅಂತಹ ನಿಚ್ಚಳವಾದ ಬದುಕು. ಎಂಥ ಶ್ರಮಜೀವಿಗಳು ಅನ್ನೋದಕ್ಕೆ ಶ್ರಮ ಇದ್ದು ನಾನು ಏನು ಎದ್ದು ಬಿದ್ದು ಕೆಲಸ ಅಂತ ಬಿಟ್ಟೋಗಿದ್ರೆ ಈ ಸುಂದರತೆನೇ ಇರಲಿಲ್ಲ. ಅದಕ್ಕೆ ಹೇಳ್ತಿದ್ವಿ. ಅದಕ್ಕೆ ನೀವು ಕೋಟ್ಯಾಂತರ ರೂಪಾಯಿ ಬಂದು ನನಗೊಂದು ಇನ್ವಿಟೇಷನ್ ಮಾಡಪ್ಪ ಅಂದರೆ ತೆಗಿಯಪ್ಪ, ನಮಸ್ಕಾರಪ್ಪ, ಮುಂದಕ್ಕೆ ಹೋಗು ಅಂತೀವಿ. ನೀನೇನೋ ಅಕ್ಷರ ಬರೆದೈತು, ನಿನ್ನ ಪ್ರತಿಭೆ ಇಲ್ಲಿ ಒಂದು ಕರೆಸಿದೆ ಅಂತ ಅವ್ರಿಗೂ ಆ ಅರಿವು ಗೊತ್ತಿದೆ. ಹಾಗಾಗಿ ಎಲ್ಲೋ ಇರೋರು ಕಾಲಮಾನದ ಅಂತ್ಯ, ಅಟ್ಲೀಸ್ಟ್ ಇಂತಹ ಕಾಲಘಟ್ಟದಲ್ಲಿ ಮೂಲೆಯಲ್ಲಿ ಮುಡುಕಲ್ಲಿ ನೆಲದೊಳಗೆ ನಿಧಾನ ಅಂತ ಪದ ಇದೆ. ನಿಧಾನ ಅಂದರೆ ಸಂಪತ್ತು. ನೆಲದೊಳಗೆ ನಿಧಾನದಂಥವನ್ನ ನಿಮ್ಮೆದುರಿಗೆ ತಂದಿಡೋಕ್ಕೆ ಸಾಧ್ಯ ಮಾಡಿರೋ ನಾಗೇಗೌಡರ ದಾರಿ, ನಾರಾಯಣ ದಾರಿ ಮತ್ತು ನಮ್ಮ ತಿಮ್ಮೇಗೌಡರು ಹಾಕಿಕೊಟ್ಟ ದಾರಿ ನಿಮ್ಮ ಎದುರಿಗಿಂಥದನ್ನು ಮುಟ್ಟಿಸುವ, ತಲುಪಿಸುವ, ಹಂಚಿಕೊಳ್ಳುವ, ವಿಸ್ತರಿಸುವ ಕಾರ್ಯಕ್ಕೆ ಅಣಿಯಾಗಿದೆ. ವಿಡಿಯೋ ಆಗಿದೆ, ಎಲ್ಲ ಕಳ್ಕೊತಿದ್ರು. ನಂದೊಟ್ಟು ಪೂರ ಹಾಡು ಎಲ್ಲ. ಹಾಗಾಗಿ ಅವ್ರ ಜೊತೆ ತಮಿಳ್ನಾಡು, ಅಮೆರಿಕ ಒಟ್ಲಾಗೆಲ್ಲ ಹೋಗಿದ್ರು. ಅಮೆರಿಕ ಫಾರನ್ದವ್ರು ಬರ್ತಿರು, ಅವರು ತುಂಬಿಕೊಂಡು ಹೋಗಿರು. ಇವರನ್ನ ಹೆಚ್ಚು ಸಂಪರ್ಕದಲ್ಲಿ ನಮ್ಮ ಆಡಳಿತ ಮಂಡಳಿ ಸದಸ್ಯರಾಗಿರೋ ಶಾಂತಿ ನಾಯ್ಕ್ ಅಂತ ಜಾನಪದ ವಿದ್ವಾಂಸ, NR ನಾಯ್ಕ್ ಅಂತ ಅವರ ಯಜಮಾನರು, ಇಬ್ಬರೂ ದಂಪತಿಗಳು ಅಪಾರವಾಗಿ ಉತ್ತರ ಕನ್ನಡದ ಮೇಲೆ ಕೆಲಸ ಮಾಡಿದ್ದಾರೆ. ಅವರ ಮಗಳು ಕೂಡ ಆಭರಣಗಳ ಮೇಲೆ PhD ಮಾಡಿರುವ ಸವಿತಾ ಇದ್ದಾರೆ. ಅವರು ಬೇರೆ ಬೇರೆ ದೇಶಗಳಿಂದ ಬರುವಂಥವ್ರನ್ನೆಲ್ಲ ಇವ್ರನ್ನ ಸಂಪರ್ಕಕ್ಕೆ ತಂದು ಅವ್ರ ಜೊತೆಗೆ ಒಡನಾಡಿದ ರಿಯಾಕ್ಟ್ ಕೂಡ ನೀವು ಗಮನಿಸಿದೆ ಅಂತ ಕಾಣಿಸುತ್ತೆ. ಅವರು ನಿಚ್ಚಳವಾಗಿ, ಮುಕ್ತವಾಗಿ
ಸಾಮಾನ್ಯವಾಗಿ ನಮ್ಮ ಹಳ್ಳಿ ಸೋಬಾನೆ ಹಾಡೋರ್ನ ಈಗ ಕರ್ಕೊಂಬಂದು ನಿಮ್ಮ ಕೂರ್ಸ್ ಮಾತಾಡ್ಸ್ಬೇಕು ಅಂದರೆ ನನಗೆ ಜೀವ ಬಿಟ್ಟಿಡಿತದೆ. ಏಕೆಂದರೆ ಹಾಡು ತರ್ಬೇಕಾದ್ರೆ ಎಷ್ಟಾರು ಒಂದು ಮಾತು ತೆಗಿ ಅಂದರೆ ಕಷ್ಟ ಆಗಿರ್ತದೆ. ಅದಕ್ಕೆ ಈಗ ಆರಿಸುವಾಗ 10 ದಿಕ್ಕಿನಿಂದ ನೋಡ್ತೀವಿ, ಒಂದು ಕೇಳಿದರೆ 100 ಹೇಳ್ತೇವೆ ತಗೊಳ್ಳಿ ಅಂತ. ನನಗೆ ಮಾತಾಡ್ಲಿಕ್ಕೂ ನನಗೂ ಭಯ ಆಗ್ತಿತ್ತು. ನನಗೂ ಭಯ ಹಾಕೊಂಡೆ ಈ ಶಾಲೆ ಮಕ್ಕಳು ಮಾಸ್ಟರು ಎಲ್ಲ ಬಂದ್ಕೊಂಡು ಹಿಂಗೆ ಗುಂಪು ಕೂಡ್ಕೊಂಡು ಅವ್ರು ಮುಂದೆ ಆಡದ್ನಲ್ಲ, ಈಗ ನಂಗೆಲ್ಲ ಆಡೋಕು ಧೈರ್ಯ. ಇವರೆಲ್ಲರಿಗೂ ಇಡೀ ಬುಡಕಟ್ಟಿನಲ್ಲಿ ಇನ್ನೊಂದು ಹೆಣ್ಣು ಕಾಣೆ ಗಂಡೇ ಇಲ್ಲ ಅಂತ ಸುಕ್ರಿ ಬೊಮ್ಮಗೌಡ ಇವರೆಲ್ಲರ ಛಲ ಎದೆಗಾರಿಕೆ ಥರ ಕಾಣುತ್ತೆ. ಇನ್ನೊಂದು ಗಂಡು ಹೇಳಕ್ಕೆ ಸಿಕ್ಕಲ್ಲ. ಸುಕ್ರಿ ಬೊಮ್ಮಗೌಡ ನಾವು ನೋಡಿದ 50 ವರ್ಷಗಳು, ಆವಾಗಿನ 50 ವರ್ಷದಲ್ಲಿ ಅವಮ್ಮ ಭಾಷಣ ಮಾಡಿದರೆ ಪ್ರಬುದ್ಧ ಗ್ರಹಿಕೆಯ ಭಾಷಣಗಾರ್ತಿಯನ್ನ ಅಂತಹ ಆ ಒಂದು ಕಾಡಡಿಯೊಳಗಿಂಥದ್ದೊಂದು ಗ್ರಹಿಕೆ ಬಂದಿರೋದು ಅಚ್ಚರಿ. ಬುಡಕಟ್ಟಿನವರಲ್ಲಿ ಲೀಡರೇ ಕಾಣಕ್ಕೆ ಸಿಕ್ಕಲ್ಲ. ಸುಕ್ರಿ ಒಬ್ಬ ಗಂಡಸನ್ನೇ ಹುಡುಕುತ್ತಾ ಇದ್ದೇವೆ ಹೇಳುವಷ್ಟಲ್ಲ. ಅಥವಾ ಹೊಸ್ದಾಗಿ ಬಂದವರು ಕೂಡ ಒಂದು ಸಮತೂಕ ಕಾಯ್ಕೊಳ್ಳಿಕ್ಕೆ ಆಗದೇ ಇರುವಂಥ ನಮ್ಮ ಮಧ್ಯದವೇ ಕಾಣ್ತಾ ಹೋದು. ತೂಕ ಕಾಳ್ದು ಅದರ ಗಾಂಭೀರ್ಯ ಕಟ್ಕೊಳ್ದೆ ಕೌಲು ಹೊಡೆದು ಹೋಗಿರುವಂಥ ಸಂದರ್ಭಗಳನ್ನು ನಾವು ನೋಡ್ತೀವಿ. ಗಾಂಭೀರ್ಯ ಕಟ್ಕೊಂಡ್ರೆ ಅವ್ರಿಗೂ ಇಂಥ ವ್ಯಕ್ತಿತ್ವ ಸಿಗಬಾರ್ದು ಅನ್ನೋದಿದೆ. ಅದನ್ನು ನಾವು ಅದನ್ನು ಮುಟ್ಟಿಸೋಕ್ಕಾಗದೇ ಇರೋದು, ಮುಟ್ಟಿಸ್ಕೊಳ್ಳೋಕ್ಕೂ ಆಗದೇ ಇರೋ ಸಂದರ್ಭದಲ್ಲಿ ನಮ್ಮ ಮಧ್ಯೆ ಇದೆ. ರಾಮಾಯಣ ಮಹಾಭಾರತದ ಒಂದೊಂದು ಸನ್ನಿವೇಶ. ರಾಮಾಯಣ ಮಹಾಭಾರತದಲ್ಲೇ ಸೀತೆ ರಾವಣನ ಮಗಳೇ. ಸೀತೆ ಹುಟ್ಟದ ರಾವಣನಿಗೆ. ರಾವಣ ಏನು ಮಾಡ್ದ? ರಾವಣ ರಾಕ್ಷಸ. ನಾ ಪೂರ ಹೇಳುದಲ್ಲ, ಸ್ವಲ್ಪ ಹೇಳ್ತೀನಿ. ರಾವಣ ರಾಕ್ಷಸ ಆದರೆ ಸೀತೆ ಹುಟ್ಟಿತು ಮಂಡೋದರಿಗೆ. ರಾವಣ ಹೆಂಡತಿ ಮಂಡೋದರಿ. ಸೀತೆ ಹುಟ್ಟು ತಾನೆ ಮಂಡೋದರಿಗೆ ಏನಂದ ಹಾಕೋದ, ನೋಡು ಮಂಡೋದರಿ ಸೀತೆ ಹುಟ್ಟಿತು. ಹುಟ್ಟಕ್ಕೆ ಒಂದು 4 ದಿನ ಆಯಿತು. ನೋಡು ಮಂಡೋದರಿ, ಈ ಹೆಣ್ಣು ಕುಲಾಯಿ ಕೂಕಿಲ್ಲ, ನಾ ಬರುವವರೆಗೂ ಇದ್ರ ಕೊಚ್ಚಕ ನಂಗೆ ಆಸೆ ಮಾಡಿಕ್ಬೇಕು ಅಂದು ಹೇಳಕ ರಾವಣವಾದ. ಮಂಡೋದಾರಿ ಏನು ಮಾಡ್ತು, ಈಗ ರಾವಣ ಬರುತ್ತಾನೆ ಆಸೆ ಮಾಡಿಕ್ಬೇಕು. ಒಂದು ಪೆಟ್ಟಿಗೆಯಲ್ಲಿ ತುಂಬಿತು. ಪೆಟ್ಟಿಗೆಯಲ್ಲಿ ತುಂಬಿ ಅದು ಎಲ್ಲ ತಗೊಂಡು ಹೋಯ್ತು, ದನಕರಾಜನ ಒಳ ಬದಿಗೆ ತಗೊಂಡು ಹೋಗಿತ್ತು. ಅವನು ಕೆಲಸ ಮಾಡ್ತು ಬರುವಲ್ಲೇ. ದನಕರಾಜನ ಒಳ ಬದಿಗೆ ಕೆಲಸ ಮಾಡ್ತು ಬರುವಲ್ಲ. ದನಕರಾಜಿಗೆ ಮಕ್ಕಳಿಲ್ಲ. ಇದು ಶಾಕಂಬೂರು ಅಂದ್ಕೊಂಡು ತನ್ನ ಮಗಳು ಯಾಕೆ ಹಾಳು ಮಾಡಬೇಕು ಅಂದ್ಕೊಂಡು ಅವನ ಒಳ ಬದಿಗೆ ತಗೊಂಡು ಹೋಗುತ್ತಾನೆ. ಉಗ್ದಕ ಬಂತು, ಮನುಷ್ಯರು ಕಾಣದೆ. ಆಮೇಲೆ ದನಕಾಯಿ ಮಕ್ಕಳಕ ಬಂತು. ಮಕ್ಕಳ ಅಲ್ಲಿ ಉಗ್ದಾಕ ಬಂತು. ಉಗ್ದಾಕ ಬರುತ್ತಾನ ರಾವಣ ಬರುತ್ತಾನೆ, ಇಲ್ಲಿ ಆಸೆ ಮಾಡಿರ್ಬೇಕು ಮಾಂಸದ್ದು. ಮಕ್ಕಳ ಒಂದು ಮೊಲ ಹಿಡ್ಕೊಡಿ, ನಿಮಗೆ ಎಷ್ಟು ದುಡ್ಡಾರು ಕೊಡ್ತಿ ಅಂತು. ಆ ಮಕ್ಕಳು ಏನು ಮಾಡಿದ್ರು, ಒಡವೆಲೆ ತೌರಾಡಿಸಿ ಒಂದು ಮೊಲ ಹಿಡ್ಕೊಟ್ರು. ಒಂದು ಮೊಲ ಹಿಡ್ಕೊಟ್ಟು ತಾನು ಮಂಡೋದರಿಗೆ ಏನು ಮಾಡ್ತು, ಅವ್ರಿಗೆ ದುಡ್ಡು ಕೊಡ್ತು. ದುಡ್ಡು ಕೊಟ್ಕೊಂಡು ಬ್ಯಾಗ್ ಮನೆಗೆ ತನಕ ಕುಚ್ಚಕಾಗ ಮಾಂಸದ ಆಸೆ ಮಾಡ್ತು. ಮಾಂಸದ ಆಸೆ ಮಾಡು ತಾನೆ. ಆಸೆ ಗೀಸೆ ಎಲ್ಲ ತಯಾರಾದಾಗ ರಾವಣ ಬಂದ. ಮಂಡೋದರಿ ಏನು ಮಾಡಿದೆ, ಕೊಚ್ಚಿದೆ ಏನು ಕೇಳ್ದ. ಹೌದ್ರಿ, ಕುಚ್ಚು ಕಡ್ಗೆ ಆಸೆ ಮಾಡಿಕ್ಕಿ ಬಡಿಸ್ತಿ ಅಂತು. ಬಡಿಸ್ತಿ ಅಂದಾಗ ಇವನು ತಾನಾಗೀನ ಮಾಡ್ಕೊಂಡು ಊಟಕ್ಕೆ ಬಂದಾಗ ಎಲೆ ಮೇಲೆ ಬಡಿಸ್ತು. ಬಡಿಸಿದಾಗ ಇವನು ಮಂಡೋದಾರಿ ಬರೀ ತಿಂತಿದ್ದು ಪ್ರಾಣಿದು ಮಾಂಸ. ಇವನಿಗೆ ಬೇಗಲ್ ಕಣ್ಣೀರು ಬರ್ತಿದ್ದು ತಿನ್ಬೇಕಾದ್ರೆ. ಮಗಳದಲ್ಲ. ಎಷ್ಟೋ ಹೇಳಿದ್ರೆ ಏನಾಯ್ತು, ನನ್ನ ಮಗಳು ಮಾಂಸನ ತಿಂಬುದಲ್ಲ ಅಂದ್ಕೊಂಡು ಅವನಿಗೆ ದುಃಖ, ಕಣ್ಣೀರು ಐತ. ಏನು ಖಾರ ಐತ್ರಿ, ಏನು ಕೇಳ್ತಿದ್ದು ಮಂಡೋದಾರಿ ರಾವಣನಿಗೆ. ಇಲ್ವೇ ಸರಿಯಾಗಿದ್ದು, ಮತ್ತೆ ಯಾಕೆ ಕಣ್ಣೀರು ಬಿಡ್ತೀರಿ? ಯಾಕೆಲ್ಲ ತಿನ್ನೋಕೆ ಮನಸ್ಸಿಲ್ಲ. ಇದು ಬರೋಬ್ಬರಿ ಹೊಡಿತಿದ್ದು ಮೊಲಂದು. ಆಮೇಲೆ ಏನಾಯ್ತು, ಆಯಿತು. ಆ ಹಾಸ್ಯ ಕಾರ್ಯಕ್ರಮ ಮುಗೀತು. ದನಕರಾಜ ಬೆಳಿಗ್ಗೆ ಕೆಲಸ ಮಾಡ್ತಾ ಬತ್ಯ. ಕೆಲಸ ಮಾಡ್ತಾ ಬಂದಾಗ ಪೆಟ್ಟಿಗೆ ಸಿಕ್ಕಿತು. ಅಗಿತ್ತು ಬರ್ಬೇಕಿದ್ರಿ. ಚಿಕ್ಕವಲೇ ಉಗ್ದಿಕ್ಕಿದದ್ದು ತನ್ನ ಮಗಳಿಗೆ ಸತ್ತು ಹೋಗೋದಲ್ಲಿ. ಕಡೆಕ ಸಿಕ್ಕಿದಾಗ ನೋಡಿದ್ರೆ ಮನೆಗೆ ತಗೊಂಡಾದ್ರು. ನೋಡಿದ್ರೆ ಹೆಣ್ಣು ಮಗು ಆಗುತ್ತಾನೆ. ತಗೊಂಡೋಗಿ ಮುಸಳ ತೆಗೆದು ನೋಡಿದ್ರೆ, ಅಯ್ಯೋ ದನಕರಾಜಿಗೆ ಸಂತೋಷ ಆಯ್ತು, ಆ ಮಗು ಸಿಕ್ಕುತ್ತ, ನಂಗೂ ಮಕ್ಕಳಿಲ್ಲ ಅಲ್ಲಿ ಏನೋ ತಾನೆ. ಕಡೆಗೆ ಹಂಗೆ ಮಾಡ್ಕೊಂಡು ಚಾಕೊಂಡು ಸೆಲಿಕೊಂಡು ಹುಟ್ಟಿಗೆ ಹೆಸರೆಲ್ಲ ಇಕ್ಕಿ ಸೀತಂಬು ಹೆಸರಿಕ್ಕಿ ಹಿಂಗೆಲ್ಲ ಮಾಡ್ಕೊಂಡು ಉದ್ದ ದೊಡ್ಡ ನೆರೀತದು. ಈಗ ಅದ್ರದ್ದು ಒಂದು ಸೊಲ್ಲ ಹಾಡನ್ನು ಕೇಳಬೇಕು ಅಂತ
ಬಾಪ್ ಹಿಂಗೆ ಹೇಳ್ತೀವಿ, ಆಡ ಹೇಳ್ತೀವಿ, ಆ ದನಿ ಎಲ್ಲ ಹೆಂಗೆ ಹೋಗೋದು? ಒಂದೇ ಒಂದು ದನಿ ಒಂದ್ಸಲ ಆ ದನಿ ಹೆಂಗಿರ್ತತೆ ಅಂತ ಕೇಳಕ್ಕೆ ಆದ್ರೆ ಹೇಳಿ ಹಿಂಗೆ ಏನಿಲ್ಲ. ಮಾತಿನಲ್ಲಿ ಹೇಳೋಕಾಗ ಮಾತಿನಲ್ಲಿ ಅವ್ರಿಗೆ ಅವ್ರ ಕತೆ ಗೊತ್ತದೆ. ಹಾಡಿನಾಗ ಒಂದು ದನಿ ಬರಲಿ, ಹಾಡಿನಾಗ ಹೆಂಗಿದೆ ಅಂತ ನೋಡೋದಕ್ಕೆ. ದನಕರಾಜ ಪೆಟ್ಟಿಗೆನೆ ತಂದು ಎಂಡ್ರ ತೋರಿಸ್ಬಿಟ್ನಾ ಇಲ್ಲ ಅವನು ಆಡಿ ಅವ್ನು ಯಾವ ರೀತಿ ತಂದು ಇದು ಮಾಡ್ದ ಅಂತ ಒಂದು ಧ್ವನಿ ಹೇಳಿ ಹಿಂಡ್ರಿಗೆ ತೋರಿಸಿದ್ದು ಒಂದು ಧ್ವನಿ ಹೇಳಿ ಅದನ್ನ ಯಾವ ರೀತಿ ಇದು ಮಾಡ್ದ ಅನ್ನೋದು. ಲಗನ ಮಾಡುತ್ತೆ ಲೈದಾನೋ ದನಕೋಲು ರಾಜ ತನ್ನದೇ ಭೂಮಿಯಲ್ಲೇ ಚಿಕ್ಕುವಾದೋ, ತನ್ನದೇ ಭೂಮಿಯಲ್ಲೇ ಚಿಕ್ಕವಾದೋ ಲಾವಲೆ ಪೆಟ್ಟಿಗೆ ಮನೆಗೆ ನಾದರೇಲಿ ತರೋವಾನೋ ಮಾಡಿದ್ರು ಸಂಪ್ರದಾಯ ಎಲ್ಲ. ಕಡೆಗೆ ದೊಡ್ಡ 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 ಅಂತ ಬಂತು. ಈಗ ಕೊನೆವರೆಗೂ ರಾವಣನ್ ಗೊತ್ತಾಯ್ತಾ ಮಗಳು ಅಂತ? ರಾವಣ್ಣಿಗ ಮಗಳು ಅಂತ ಗೊತ್ತಾಯ್ತಾ? ಇಲ್ಲ, ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ. ಮಂಡೋದ್ರಿಗೆ ಗೊತ್ತಾಯ್ತಾ? ಮುಂಡೋದರಿಗೆ ಗೊತ್ತಾಯಿತು, ರಾವಣ್ಣಿಗೆ ಗೊತ್ತಿಲ್ಲ. ಕಡೆಕ ಹಂಗೆ ಮಾಡ್ಕೊಂಡು ದನಕ ರಾಜ ಜಪಕ್ಕೆ ಹೋಗೋದು, ಜಪದ ಕೆರೆ ಕುಳ್ಳೋದು. ಜಪದ ಕೆರೆ ಕೂತ ಕಾಕೆ ಕೆಲಿತಿದ್ದು, ದಿವಸಲು ಕೆಲಿತಿದ್ದು. ದಿವಸಲು ಕಾಕೆ ಕೆಲ್ದಾಗೆ ನೋಡಿ 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 ದನಕ ರಾಜಗೆ ಬ್ಯಾಜಾರು ಬಂದು ಹಿಂಗೆ ಕೂತಾಗ ಅಲ್ಲಿ ಕೆಲಿತು ಕೂತಿದ್ದ ಅವ್ನ ಮುಂದೆ. ಸಿಟ್ಟ ಬಂದೆ, ಸೀತೆ ದೊಡ್ಡಾಗ ಒಂದಿಷ್ಟಗಾಯ್ತು. ಮದುವೆ ವಯಸ್ಸಿಗೆ ಬಂತು. ಮದುವೆ ವಯಸ್ಸಿಗೆ ಬಂದಾಗ ಇವನಿಗೇನು ಅನ್ನಿಸ್ತು, ಈ ಕಾಕೆ ಯಾರು ಒಂದು ಹೊಡೆದುಕೊಂಡಿದ್ರೆ ದೇವ್ರೆ ಅರ್ಧ ರಾಜ್ಯನೇ ಬಿಟ್ಟು ಕೊಡ್ತಿತ್ತು, ನಂಗೇನು ಸರ್ಕಾರನೇ ಬೇಡಾಗಿತ್ತು ಅಂದ್ಕೊಂಡು ದನಕ ರಾಜ ಹುಟ್ಟಿತು. ನನ್ನ ಅರ್ಧ ರಾಜ್ಯ ಭೂಮಿ ನನ್ನ ಚಿಕ್ಕದೊಳು ಸೀತೆ ಕೊಡ್ತಿತ್ತು ಅಂದ್ಕೊಂಡು ಡಂಗ್ರ ಹೊಡೆದಾಡಿ ದೇಶಕ್ಕೂ. ನೋಡಿದ್ರೆ ಈಗ ಜನಪದರ ನೋಡೋ ದಿಕ್ಕು ಪುರಾಣ ಮಾಡೋ ದಿಕ್ಕಿಗಿಂತ ಭಾಳ ಬೇರೆಯಾದ್ದು ಅಂತ. ಅವನು ತನ್ನ ಸ್ಥಿತಿಗೂ ಸೇರಿರ್ತಾನೆ, ರಾಜನೂ ಆಗಿರ್ತಾನೆ. ಆಮೇಲೆ ಕೆಲೆಲ ಅಂತ ಪದ ಕೇಳಿದೆ. ಕೆಲೆಲ ಅನ್ನೋ ಪದ ಸೌಂಡೇ ಭಾಳ ಬೇರೆ. ಅದಕ್ಕೆ ಅದೇನೋ ಅಣಕ ಮಾಡ್ತು ಅಂತ ನಾನು ಅವ್ರ ಹತ್ರ ತಡೆ. ಅಥವಾ ಕೆಲೆಲ ಅಂದ್ರೆ ಬೇರೆ ಮೀನಿಂಗು ಇದೆ. ಎರಡು ಕೂಡೋದಕ್ಕೆ ಏನಾರು ಇರ್ತಾ ಯಾವುದಕ್ಕೆ ಅವ್ನು ಕೆಲೆಲ ಅಂದದ್ದು ಏನು? ಯಾಕಂಗೆ ತಾನು ಜಪ್ಪಕ್ಕೆ ಕೂತಾಗೋದು ನಂಗೆ ಔಷಕನ ಆಡ್ತಿದ್ದಲ್ಲ, ಆ ಕಾಕ ಯಾಕೆ ಇಕ್ಕಬೇಕು? ಯಾರು ಕೊಂದಿದ್ರೆ ಅರ್ಧ ರಾಜ್ಯ ಬಿಟ್ಟು ಕೊಡ್ತೀನಿ, ನನ್ನ ಕಿರಿಕಿರಿ ಮಾಡ್ತು ಅನ್ನೋದನ್ನ ಅವರು ದಿನನಿತ್ಯದ ಸಣ್ಣ ಪುಟ್ಟ ಮನಸ್ಸಿನ ಮೇಲೆ ಯಾಕೆ ಪರಿಣಾಮ ಆಗ್ತವೆ ಅನ್ನೋದು ಕಟ್ಟುವಂಥ ಬಹಳ ದೊಡ್ಡ ಕವಿ ಭಾಳ ಬೇರೆಯಾಗಿ ಬೌದ್ಧಿಕವಾಗಿ ಕಟ್ತಾರೆ. ಇವರು ಸಹಜವಾಗಿ ಕಟ್ಟೋ ರೂಪಗಳು ಇಂಥ ತುಂಬಿ ಇದ್ದಾವೆ. ಐರಾವಣ ಮಹಿರಾವಣಗಳಿದೆ. ಇಂಥ ಪುರಾಣಗಳಲ್ಲಿ ಬೇರೆಯಾಗಿ ಈ ಜನ ನೋಡಿರೋ ಪುರಾಣಗಳು ಭಾಳ ನಿಮಗೆ ಪೂರಕವಾಗಿ ಉತ್ತರ ಕನ್ನಡ, ಕರ್ನಾಟಕದಲ್ಲಿ ಜೋಗಿ ಹಾಡು ಮಹಾಭಾರತದ ಮೇಲೆ ಬಂದಿದೆ. ಉತ್ತರ ಕನ್ನಡದಲ್ಲಿ ಮಾತ್ರ ಗೊಂಡ ರಾಮಾಯಣ ಇದೆ. ಗಾಮೊಕ್ಕಲು ಅಂತ ಗೊಂಡ ರಾಮಾಯಣ, ಗೊಂಡರು ಬುಡಕಟ್ಟಿನವರು. ಗಾಮೊಕ್ಕಲು ಅಂತ ಒಂದು ಬುಡಕಟ್ಟಿದೆ, ಗಾಮೊಕ್ಕಲು ರಾಮಾಯಣ ಇದೆ. ಹೀಗೆ ಇವರು ರಾಮಾಯಣಗಳಿದೆ. ಉತ್ತರ ಕನ್ನಡ ಮಾತ್ರ ಇರೋದು. ನನ್ನ ದೃಷ್ಟಿಯಲ್ಲಿ ಕುತೂಹಲ ಮತ್ತು ದೊಡ್ಡ ವಿಷಯ. ಬೇರೆ ಕಡೆಗೆ ರಾಮಾಯಣದ ತುಣುಕುಗಳು ಸಿಗ್ತವೆ. ಇಡೀ ಕಾವ್ಯದ ಭಾಗಗಳೇ ಹರಿದಾಡುವಂಥ ರೂಪಗಳು ಬಹಳ ಅಪರೂಪ. ಬುಡಕಟ್ಟುಗಳಲ್ಲಿ ಮಾತ್ರ ಆ ಬುಡಕಟ್ಟುಗಳು ಉತ್ತರ ಕನ್ನಡದಲ್ಲಿ ದಟ್ಟವಾಗಿದ್ದಾವೆ ಅನ್ನೋದು ಮುಖ್ಯ. ಎಕ್ಸೆಪ್ಟ್ ಕಿಂದ್ರ ಜೋಗಗಳ ಮಹಾಭಾರತದ ಕಾವ್ಯದ ಜೊತೆಗೆ ಅನ್ನೋದು ನಮ್ಮ ಮುಂದೆ ಬಹಳ ಮುಖ್ಯ. ಅದೇನಾದ್ರು ಪ್ರಶ್ನೆ ಇದ್ರೆ, ಯಾಕೆಂದ್ರೆ ನಾವು ಸ್ವಯಂವರ ಸ್ವಯಂವರ ಅಂತೀವಿ ನೋಡ್ರಿ, ಇವ್ರದೇ ಅರ್ಧ ರಾಷ್ಟ್ರ ಹೌದಲ್ಲ. ಅದನ್ನೇ ಇದು ಮಿತಿ, ಇದು ಅತಿ ಏನೂ ಅನ್ಬೇಕಾಗಿಲ್ಲ. ನೋಡೋ ದಿಕ್ಕು ಹೀಗೂ ಸಾಧ್ಯ ಅಂತ ಈಗ ನಿಟ್ಟು ನೋಡಿಲ್ಲಲ್ಲ. ಇವ್ರ ದಿಕ್ಕಿನಲ್ಲಿ ನೋಡಿದ್ದೀವಿ ಅನ್ನೋದನ್ನು ಯೋಚನೆ ಕೂಡ ಮಾಡಿಲ್ಲ. ನಾವಿನ್ನೂ ನಮ್ಮ ಟೆಕ್ಸ್ಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನಮ್ಮ ಟೆಕ್ಸ್ಟ್ ಈಗ ಛಾಯೆ ಥರ ನೋಡ್ತಾ ಇದ್ದೀವಿ. ಇದೇನೋ ಸಂದರ್ಭದಿಂದ ಇಲ್ಲೇ ಹೋದ್ರೆ ಆ ಟೆಕ್ಸ್ಟ್ ಇದ್ದಾವೆ ಅನ್ನೋದನ್ನು ಜಗತ್ತಿಗೆ ಬಿಚ್ಚೇ ಇಲ್ಲ. ಇವು ಓರಲ್ಲಾಗಿ ಇದ್ದಾವೆ. ಓರಲ್ಲಾಗಿರೋದು ಅಷ್ಟು ಸುಲಭ ಅಲ್ಲ. ಪ್ರಪಂಚದಲ್ಲಿ ಬಹಳ ಕಡಿಮೆ ದೇಶಗಳು ಓರಲ್ ಮತ್ತು ಮೌಖಿಕ ಮತ್ತು ಅಕ್ಷರ ಜಗತ್ತು ಎರಡೂ ಸಮವಾಗಿ ಸಂಚರಿಸುವ ಭಾರತೀಯ ಜಗತ್ತು. ಆದರೆ ಮೌಖಿಕ ಜಗತ್ತಿನಲ್ಲಿರೋ ವರ್ಲ್ಡನ್ನ ನಾವೇ ದಕ್ಕಿಸ್ಕೊಳ್ಳೋ ದಾರಿ ಇನ್ನೂ ನಿಜವಾಗಿ ಹೈಸ್ಕೂಲ್ ಮಕ್ಕಳಿಗೆ ಅಜ್ಜಿ ಕಥೆ ಅಂತ ಕುತೂಹಲ ಕಿವಿ ತೆರೆಸಿದ್ರೆ ಆವಾಗ ಒಂದು ಹಂತ. ಅದು ಏನಾದ್ರು ಚಿಂತನೆ ಮಾಡಲಿ, ಏನಾದ್ರು ದಕ್ಕಿಸ್ಕೊಳ್ಳಿ. ಆಮೇಲೆ ಅಂದ್ರೆ ಒಂದು ಮಾತು ಹೇಳ್ತೀನಿ. ಅವ್ರ ಹತ್ರ
ಎಲ್ಲಿ ಕಟ್ ಮಾಡಿದ್ರು ಹೇಳಬಲ್ರು, ಆದ್ರೆ ಪಠ್ಯನ ಲಕ್ಷ್ಮಣ ಇಲ್ಲಿ ಹೇಳಿ ಜಪ ಮಾಡ್ಬೇಕಾದ್ರೆ ಕಾಯ್ಗಳು ಹೌದು ಕಡೆಗೆ ಹಂಗೆ ಜಪ ಮಾಡಬೇಕಿದ್ರೆ ದನಕರಾಜ ಏನು ಮಾಡ್ದ, ಅರ್ಧ ರಾಜ್ಯ ಸಿಕ್ಕದುಳ್ಳು ಸೀತೆ ಕೊಡ್ತೀನಿ ಅಂತ ಹೇಳ್ದ. ಸಿಕ್ಕದುಳ್ಳು ಸೀತೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳ್ತಾನೆ. ಊರಿಗೆದ್ದಂಗ್ರ ಪತ್ರ ಕಾಕೆ ಬಂದು ಹೊಡಿಬೇಕು. ಕಡೆಗೆ ಇವನಿಗೆ ದಶರಥಗೆ ರಾಮ ಲಕ್ಷ್ಮಣ ಹುಟ್ಟಿದ್ರು ಕೈ ಕಸಿ ತನ್ನ ಭರತಕ್ಕೆ ಬೇಕಂದ್ರೆ ಅವ್ರ ಗಡುವಿಗೆ ಮುಟ್ಟಿಸ್ತಿದ್ರು ವನವಾಸಕ್ಕೆ. ಅವ್ರು ವನವಾಸ ಮಾಡ್ತಿವ್ರಲ್ಲೇ. ಕಡೆಗೆ ರಾವಣ ಏನು ಮಾಡ್ದ, ಈ ಸುದ್ದಿ ಕೇಳ್ಕೊಂಡು ತಾನು ಮುಂದಾದ ಒಡು ಸೀತೆ ಸಿಕ್ತಿದ್ದು, ಅರ್ಧ ರಾಜ್ಯ ಸಿಕ್ತಿದ್ದು ಅಂದ್ಕೊಂಡು ಹಂಗೆ ಮಾಡ್ಕೊಂಡು ಹೋಗುತ್ತಾನೆ. ಇಡೀ ಊರು ಜನನೇ ಬಂದರು, ಹಿಂಗಿಕ್ಕಿದ್ರು ಎಲ್ಲ. ಹಿಂಗಿಕ್ಕುತ್ತಾನೆ ಒಡೋಕನಿ ರಾಮ ಲಕ್ಷ್ಮಣಗೂ ಗೊತ್ತಾಯಿತು. ರಾಮ ಲಕ್ಷ್ಮಣರಿಗೆ ಗೊತ್ತಾಕಡ್ಗೆ ರಾಮ ಏನಂದ, ನೋಡು ಲಕ್ಷ್ಮಣ ಮತ್ತು ದಶರಥ ಇಂಥ ದಿಕ್ಕಿಯ ಸೇಡು ನಾ ಹೋಗುವನೆ. ಅಯ್ಯೋ ಅಣ್ಣ, ನಾ ಮಾತ್ರ ಕಾಕೆಲ್ಲ ಹೊಡೋಕ್ಕಾಗೋದು, ಗುಲ್ಗನ ಬಾಲಿ ಹಬ್ಬ ಬೇಕು. ಗಂಟ್ಲಾಲ್ ಕಾಮಂಡಲ ಕಾಕೆ ಹೊಡೋದಾರೆ ಹಣ್ಣಂಪು ತಿನ್ನೋಕ್ಕಿಲ್ಲ, ಬಾಯಲ್ಲಿ ಗುಲ್ಗನ ಬಾಲಿ ಹಬ್ಬ ಬೀಳ್ಬೇಕು. ಅಂಥವ್ರು ಮಾತ್ರ ಕಾಕೆ ಹೊಡೆದ್ಬೋದು, ಅರ್ಧ ರಾಜ್ಯ ಪಡಿಬೋದು, ಸೀತೆ ಪಡಿಬೋದು ಅಂದಲ್ಲ ಲಕ್ಷ್ಮಣ. ನಿನ್ನ ಗಂಟ್ಲು ನೋಡ್ಬೋನೆ ಅಂದ. ರಾಮ ತೆಗ್ದ. ಲಕ್ಷ್ಮಣ ವನವಾಸಕ್ಕೆ ಹೋದ್ರು ರಾಮನಿಗೆ ಹಣ್ಣು ಹಂಪು ಹಾರ ನೀರು ತಂದು ಕೊಡೋದು ಅಲ್ಲಿ ಕೂತವನಿಗೆ. ಲಕ್ಷ್ಮಣ ಏನು ಕಿಟ್ಟುವುದಿಲ್ಲ. ಲಕ್ಷ್ಮಣನ ಬಾಯಲ್ಲಿ ಪೂರ ಗುಲ್ಗನ ಬಲ್ಲೆ. ರಾಮನ ಕಗ್ ಬಂದ್ಕೊಂಡೆ ಬೇಡ ನಾ ಹೋಗುದೆ ಅಂದ್ಕೊಂಡೆ ಹಠ ಹಿಡೀತು ಅಣ್ಣಗೆ ತಮಗೆ. ಹಠ ಹಿಡಿದಾಗ ರಾಮನ ಬಾಯಿ ಲಕ್ಷ್ಮಣ ನೋಡ್ದ, ಏನೂ ಇಲ್ಲ ಹಣ್ಣಂಪು ತಿಂದವನು. ರಾಮ ಏನಂದ, ಲಕ್ಷ್ಮಣ ನಿನ್ನ ಗಂಟ್ಲು ತಾಗಿ ಅಂದ. ಲಕ್ಷ್ಮಣ ತೆಗೆದ್ರು ಪೂರಾ ಬಾಲ್ಯ ಬಿದ್ದಿ. ಏನಿತ್ತು ಬಾಲ್ಯ ಏನು ತಿನ್ನದೆ ಕಟ್ಟು ಕಟ್ಟು ಬಿದ್ದಿದ್ದು. ಕಡೆ ಕಟ್ಟು ಬೀಳುತ್ತಾನೆ. ಬಾ ನೋಡ್ಬೋನೆ ಅಂದ್ಕೊಂಡ ಲಕ್ಷ್ಮಣ ಹೇಳ್ದ. ಬಂದರು ಎಲ್ಲ ಜನಸಂಖ್ಯೆ ಆ ಕಾಕೆ ಹೊಡೋದು ಒಂದೇ, ರಾವಣಂತೂ ಮುಂಚೆ. ಹಂಗೆ ಮಾಡಿ ರಾಮ ಲಕ್ಷ್ಮಣ ಬಂದರು. ರಾಮ ಹೊಡೆದ. ರಾಮನ ಬಿಲ್ ಎಲ್ಲೂ ತಾಗ್ದೋಯ್ತು. ರಾಮನ ಬಿಲ್ ತಾಗ್ದೋಯ್ತು ಕಾಗೆಗೆ. ಲಕ್ಷ್ಮಣ ಒಂದೇ ತುಟ್ಟಿಗೆ ಕಾಕೆ ಹೊಲಿಸ್ಬಿಟ್ಟ. ನಿಮಗೆ ಭಾಳ ಮುಖ್ಯವಾದ ಘಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ, ಬಹಳ ವಿಶೇಷವಾದ ಘಟ್ಟಕ್ಕೆ ತಂದು ನಿಲ್ಲಿಸ್ಯಾರ. ಜನಪದ ಬಹಳ ರಾಮಾಯಣಗಳಲ್ಲಿ ಅದರ ಹೀರೋ ಲಕ್ಷ್ಮಣ. ಆ ಬಹಳ ಸಂದರ್ಭದಲ್ಲಿ ಗೆದ್ಕೊಂಬರೋದು ಲಕ್ಷ್ಮಣ. ಅಂಥದ ಒಂದು ಚೆಹರೆನ ಇವರು ಕೂಡ ಹೇಳಿದ್ದಾರೆ. ಅಕ್ಕಿ ರಾಮನಿಗೆ ಹುಸಿ ಇಲ್ಲ ಅಂತ ಮಾತು ಇಲ್ಲಿ ಹೇಳ್ತೀವಿ, ಆದರೆ ಇವನು ರಾಮ ಹೊಡಿಲಿಲ್ಲ ಲಕ್ಷ್ಮಣ ಹೊಡೆದ ಅಂತ ಇವರು ಈಗ ನಿಮ್ಮ ಎದುರಿಗೆ ಹೇಳ್ತಾರೆ. ಹಾಗಾಗಿ ಇವುಗಳನ್ನು ಅದಕ್ಕೆ ಹತ್ತಿರ, ಇದಕ್ಕೆ ದೂರ, ಇದು ಸರಿ ತಪ್ಪು ಅನ್ನೋದು ಮರೆತು ಬಿಟ್ಟು ಕಥೆಗಳನ್ನು ಗಮನಿಸಬೇಕು ಅಂತ. ಏಕೆಂದರೆ ನೀವೇ ಆದ ಭಾವದಲ್ಲಿ ಇರ್ತೀರಿ. ನಾವು ಜನಪದ ಲಕ್ಷ್ಮಣ ಗೆದ್ದುಬಿಟ್ಟು ಕೊನೆಗೆ ಅಂತ, ಅರ್ಜುನ ಗೆದ್ದುಬಿಟ್ಟು ಯಾಕೆ ಪಾಂಡವರಲ್ಲಿ ಬರುತ್ತೋ ಅಂಥದ್ದೇ ಭಾವದ ಭಾಳ ದೊಡ್ಡ ವಿವರಗಳು ಸಿಗುತ್ತೆ. ಸೀತೆ ನಡೆದಾಡ್ಕೊಂಡು ಬಸರಿ ಹೋಗ್ತಾ ಇದ್ದರೆ ಕೆಳಗೆ ಮೀನು ಮಾತಾಡ್ಕೊಳ್ಳುವಂಥ ಕಥನ ಬಹಳ ದೊಡ್ಡ ಕವಿ ವಾಲ್ಮೀಕಿ. ಅಷ್ಟು ಪ್ರಪಂಚದಲ್ಲೇ ದೊಡ್ಡ ಕವಿ, ಅದೇನು ಅಷ್ಟು ಸುಲಭದ್ದಲ್ಲ. ಅವರನ್ನು ಕೀಳುವಂಥ ಕಡಿಮೆ ಅಂತ ಹೇಳಿದರೆ ನಾವು ಅಜ್ಞಾನಿಗಳಾಗಿ ಹೋಗ್ತೇವೆ. ಅಷ್ಟು ದೊಡ್ಡ ವಿಶ್ವವನ್ನು, ಭಾರತವನ್ನು ಒಂದು ಖಂಡವಾಗಿ ಯೋಚಿಸಿದ ಗ್ರಹಿಕೆನೇ ಆಶ್ಚರ್ಯ, ಅದು ಬೇರೆ. ಆದರೆ ಅದರೊಳಗೆ ಬೌದ್ಧಿಕ ಕ್ರಿಯೆ ಇದೆ. ಇಂತಹ ರಾಮಾಯಣಗಳನ್ನು ಅಡಕಗೊಳಿಸಿ ನನ್ನ ಕ್ರಿಯಾಶೀಲತೆಯನ್ನು ತೊಡಗಿಸಿದ್ದು ಅನ್ನೋ ಮಾತು ಕೂಡ ಬಿಟ್ಟು ಬಿಡೋದಲ್ಲ ಅನ್ನೋದು ನಮ್ಮ ಮಧ್ಯದ್ದು. ಅದರೊಳಗೆ ಇಂತಹ ತಳದ ರಾಮಾಯಣಗಳು, ತಳದ ಮಹಾಭಾರತಗಳು, ತಳದ ಜನಪದ ಕಥೆಗಳು, ಕಾವ್ಯಗಳು ನಿಜದ ದನಿ ಥರ, ಅನುಭವದ ಕನಿ ಥರ ಹರಿದಾಡ್ತವೆ. ಅವುಗಳನ್ನು ತೀರ್ಕೊಬೇಕು ಅನ್ನೋದು ನಮ್ಮ ಮಧ್ಯೆ ಇರುವ ಮುಖ್ಯ. ರಾಮಾಯಣದಲ್ಲಿ ರಾಮಗಿಂತ ಹಿರಿಯೋಳು ಅನ್ನೋದನ್ನು ಪೆರಿಯಾರ್ ಕಟ್ಟಿದ್ದಾರೆ. ನಮ್ಮ ಇವರೇ ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದಾರೆ ರಂಜುಸ್ವಾಮಿಯವರು. ಈಗ ನಿಜದ ವಿವರಗಳು ಬೇರೆ ಬೇರೆ ಇದೆ. ಅದನ್ನು ಮನಸ್ಸನ್ನು ಏನೋ ಒಂದು ಭಾವ ಇದೆಯಲ್ಲ, ಅದನ್ನು ಅಳಿಸಲೇಬೇಕು ಅಂತ ನಿಮಗಿರೋ ಭಾವಗಳು ಇಲ್ಲಿ ಇಂಥವೂ ತಳದೊಳಗಿದ್ದಾವೆ ಅನ್ನೋದು ಮುಖ್ಯ. ಭಾಳ ಮುಖ್ಯವಾದ ಏನಾರು ಇದ್ದರೆ ಕೇಳಿ. ನೀವು ಇಷ್ಟು ಹೊತ್ತು
ಇಷ್ಟು ಹೊತ್ತು ಕಳೆದಿದ್ದೀರಿ. ಆರಂಭದ ಕಾರ್ಯಕ್ರಮವೇ ಇವತ್ತು ಸ್ವಲ್ಪ ಹೆಚ್ಚೇ ಇತ್ತು, ನಮ್ಮ ಆಲೋಚನೆಗೂ ಮೀರಿ ಇತ್ತು. ಸಮಯ ಸಂದರ್ಭಕ್ಕೆ ಹೊಂದಿಕೊಳ್ಳಬೇಕಾದ್ರಿಂದ ನಿಮ್ಮ ಮನಸ್ಸುಗಳು ಎಷ್ಟೊಂದು ಇಷ್ಟು ಹೊತ್ತು ಕೂತಿದೆ, ಇಷ್ಟು ಇಂಟ್ಯಾಕ್ಟ್ ಮಾಡ್ತಾ ಇದೆ ಅನ್ನೋ ತಹತಹ ಇದೆಯಲ್ಲ, ಅದೇ ಪ್ರೀತಿ ಅದು, ಅವರಂಥದ್ದೇ ಪ್ರೀತಿ ಅದು. ಅಂಥ ಪ್ರೀತಿ ಹೊತ್ತ ನಿಮ್ಮೆಲ್ಲರಿಗೂ ನಾವು ಆಭಾರಿ, ಪ್ರೀತಿ, ಧನ್ಯವಾದಗಳು ನಿಮ್ಮೆಲ್ಲರಿಗೂ. ನಿಮ್ಮ ಹೆಸರೇ? ಚಂದ್ರಕಾಂತ್ ಬೆಳೆಗಾರ್ ಅವರು. ಅವರನ್ನು ಕರ್ಕೊಂಬಂದಿದ್ದಾರೆ, ಅವ್ರಿಗೆ ನಮ್ಮ ಪ್ರೀತಿಯ ಧನ್ಯವಾದಗಳನ್ನು. ಇಂಥದೇ ಅನುಭವ ಸಂಪತ್ತನ್ನು ನಾವು ಪಡಿತಾನೆ ವಿಸ್ತರೋಣ. ಮುಂದಿನ ಲೋಕ ಸೀರಿಯಲು ನಿಮ್ಮ ಇಂಥದೇ ಅಲ್ಲ, ಅವ್ರ ಮಗನ ಹೆಸರು ಚಂದ್ರಕಾಂತ್. ಹೌದು, ನನ್ನ ಮಗನ ಹೆಸರು ಚಂದ್ರಕಾಂತ. ಅಲ್ಲ, ನೀವೇ ಅನ್ನಲ್ಲ. ಆಗಲಿ, ಧನ್ಯವಾದ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಲೈದಾನೋ ದನಕೋಲು ರಾಜ ತನ್ನದೇ ಭೂಮಿಯಲ್ಲೇ ಚಿಕ್ಕುವಾದೋ, ತನ್ನದೇ ಭೂಮಿಯಲ್ಲೇ ಚಿಕ್ಕವಾದೋ, ಲಾವಲೆ ಪೆಟ್ಟಿಗೆ ಮನೆಗೆ ನಾದರೇಲಿ ತರೋವಾ.